ಗಜಮುಖನೆ ಗರ್ಭಗಣೆ ನಾಯಕ ಶ್ರುತಿಸುವೆನು ನೀಡೆನೆಗೆ ಮತಿಗಳ ಅತಿಗಣೆ ನಾನು ದ್ರಾದಿ ವಂದಿಪೆ ಶರಣ ಸುತರೆಲ್ಲರೂ ಕೂಡಿ ಕೈಯಲ್ಲಿ ಪೂಜಿಪೆನೆ ಶರಣ ಶರಣೋ ಶರಣೋ ನವಗ್ರಹಗಳಲ್ಲಿ ಏಳನವನಾದಂಥ ಅವನು ಶನಿದೇವು, ಕಾಗವಾಹನ ಕರುಣಾಮಯಿ. ಕಲಿಪುರುಷ ಶನಿದೇವರನ್ನ ಬುಧವಾರ ಶನಿವಾರ ಯಾರು ಭಕ್ತಿಯಿಂದ ಮನೆಗಳಲ್ಲಿ ಎಳ್ಳು ದೀಪವನ್ನಚ್ಚಿ ತುಳಸಿ ಪತ್ರೆಯನ್ನಿಟ್ಟು ಆ ಭಗವಂತನನ್ನು ಪೂಜಿಸಿ ಆತನ ಕಥೆಗಳನ್ನು ಕೇಳಿ ಯಾರು ಮುಕ್ತಿಯನ್ನು ಹೊಂದುವರೋ ಅಂತ ಭಕ್ತರಿಗೆ ಬೇಡದ ವರಗಳನ್ನು ಕೊಟ್ಟು ಕಾಪಾಡುವನು ಕಾಗವಾಹನ ಕರುಣಾಮಯ ಶನಿದೇವರು. ಲೋಕದಲ್ಲಿ ಮಾನವ ಶಕ್ತಿಗೆ ಮೀರಿದ್ದು ದೈವಶಕ್ತಿ. ಆ ದೈವಶಕ್ತಿಯನ್ನೇ ಅಲಕ್ಷ್ಯ ಮಾಡಿ ನಾನು ನನ್ನದು ನನ್ನಿಂದಲೇ ಎಂಬುವ ಅಹಂಕಾರಕ್ಕೆ ಬಲಿಯಾದವರನ್ನು ಅನೇಕ ಕಷ್ಟಗಳಿಗೆ ಗುರಿ ಮಾಡುವುದೇ ಈ ಶನಿ ಪ್ರಭಾವದ ಕಥೆ. ಅನೇಕ ಕಷ್ಟಗಳಿಗೆ ಗುರಿಯಾದಂಥ ಶನಿ ಪ್ರಭಾವ ಅಥವಾ ರಾಜವಿಕ್ರಮ ಎಂಬ ಈ ಕಥೆಯನ್ನು ಕೇಳುಗರ ಅಮೃತಸ್ಥಕ್ಕೆ ನೀಡುತ್ತಿರುವವರು ಮೈಸೂರಿನ ಕಲಾ ಆಡಿಯೋ ಕಂಪನಿ, ರಾಜೇಂದ್ರ ನಗರ, ಮೈಸೂರು. ಭಕ್ತಾದಿಗಳೇ, ನಿಮ್ಮ ಪ್ರೀತಿಯ ಗುರುರಾಜ್ ಮತ್ತು ವೃಂದದವರ ನಮಸ್ಕಾರಗಳೊಂದಿಗೆ ಈ ಶನಿದೇವರ ಕಥೆಯನ್ನು ಪ್ರಾರಂಭಿಸುತ್ತಿದ್ದೇವೆ. ಭಕ್ತಿಯಿಂದ ಕೇಳಿ, ಆಲಿಸಿ, ಆನಂದಿಸಿ. ಶರಣೆನುವೆ ಶನಿರಾಜನ ಪಾದಕ್ಕೆ ವರವನು ಕರುಣಿಸು ದೇವನೇ. 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 ಛಾಯಾನಂದ ಶನಿರಾಜನೇ, ಸೂರ್ಯಪುತ್ರ ಸುಕುಮಾರನೇ. ಛಾಯಾನಂದ ಶನಿರಾಜನೇ, ಸೂರ್ಯಪುತ್ರ ಸುಕುಮಾರನೇ. ನಮಿಸುವ ನಿಮ್ಮ ಶ್ರೀ ಚರಣಗಳಿಗೆ ಅರಸುತ ಕಾಯೋ ಶನಿರಾಜನೇ.
ಅರಸು ವಿಕ್ರಮನ ಚರಿತೆಯನು ಶನಿ ರಾಜನ ಜರಿದು ಕಷ್ಟಕ್ಕೆ ಗುರಿಯಾದ ರಾಜ ವಿಕ್ರಮನ ಕಥೆಯೇನು ಶನಿ ರಾಜನ ಜರಿದು ಕಷ್ಟಕ್ಕೆ ಗುರಿಯಾದ ರಾಜ ವಿಕ್ರಮನ ಕಥೆಯೇನು ಶರಣೆನುವೆ ಶನಿ ರಾಜನ ಪಾದಕ್ಕೆ ವರವನ್ನು ಕರುಣಿಸು ದೇವನೇ ಇಂದು ನೀವೆಲ್ಲ ಒಂದೇ ಮನದೊಳು ಭಕ್ತಿಯಿಂದಲೇ ಆಲಿಸಿರಿ ಇಂದು ನೀವೆಲ್ಲ ಒಂದೇ ಮನದೊಳು ಭಕ್ತಿಯಿಂದಲೇ ಆಲಿಸಿರಿ ಭವ ಬಂಧನ ಬಿಡಿಸಿ ಎಡಬಿಡದೆ ಕಾಯುವ ಕಾಗವಾಹನ ಶನಿರಾಜನು ಭವ ಬಂಧನ ಬಿಡಿಸಿ ಎಡಬಿಡದೆ ಕಾಯುವ ಕಾಗವಾಹನ ಕಲಿಪುರುಷನು ಶರಣೆನುವೆ ಶನಿ ರಾಜನ ಪಾದಕ್ಕೆ ವರವನ್ನು ಕರುಣಿಸು ದೇವನೇ ಶರಣೆನುವೆ ಶನಿ ರಾಜನ ಪಾದಕ್ಕೆ ವರವನ್ನು ಕರುಣಿಸು ದೇವರೇ ಶರಣೆನುವೆ ಶನಿ ರಾಜನ ಪಾದಕ್ಕೆ ವರವನ್ನು ಕರುಣಿಸು ದೇವರೇ ಭರತ ಭೂಮಿಯೊಳು ಪ್ರಸಿದ್ಧವಾದ ಉಜ್ಜಯಿನಿ ನಗರವನ್ನು ಆಳುವಂತ ಅರಸನಾರೆಂದರೆ ಯಾರು ಸ್ವಾಮಿ? ಸೂರ್ಯವಂಶದ ಅರಸು ವಿಕ್ರಮಾದಿತ್ಯನು. ಹೌದು, ಧೀರನು ಶೂರನು ಸಕಲ ವಿದ್ಯೆ ಪಾರಂಗತನವು ಸದ್ಗುಣಶೀಲನು ನಿಜ. ಕಾಲಭೈರವನ ವರಪುತ್ರನು ಹೌದು, ಮಹಾಕಾಳಿಯ ವರಪುತ್ರನಾದಂತಹ ವಿಕ್ರಮನು ಹಾ. ಬೇತಾಳನನ್ನು ವಶಪಡಿಸಿಕೊಂಡು ಹಾ, ಎಲ್ಲಾ ದೇವರ ಭಕ್ತಿಯಿಂದ ಹೌದು, ಆತನನ್ನು ಆ ಸುಂದರವಾದ ನಗರವನ್ನು ಆಳುತ್ತಿದ್ದಾನೆ. ನಿಜ. ಎತ್ತ ನೋಡಿದ್ರತ್ತ ಕೋಟೆ ಕೊತ್ತಲೆಗಳು ಗುಡಿ ಗೋಪುರಗಳು ಘಂಟಾನಾದಗಳು ವೇದಘೋಷಗಳು ಕೇಳಿ ಬಿಡುತ್ತಿದೆ. ಹೌದು, ಬಡವರ ಮನೆ ಮುಂದೆಲ್ಲ ಬಂಗಾರದ ತೋರಣಗಳು ನ್ಯಾತಾಡಲು ಆರಂಭಿಸಿದೆ. ಹಾ, ಸಾಧು ಶರಣರು ಹೌದು. ನಾಡಿನ ಪ್ರಜೆಗಳು ಯಾವ ಕಷ್ಟವೂ ಬಾರದಂತೆ ಹಾ. ಆನಂದವಾಗಿ ಬಾಳುತ್ತಿದ್ದಾರೆ. ನಿಜ. ಆ ವಿಕ್ರಮರಾಜನ ಆಳ್ವಿಕೆಯಲ್ಲಿ ಆಹಾ. ಆ ಸುಂದರವಾದ ನಗರ ಯಾವ ರೀತಿ ಇದೆ? ಹೇಗಿದೆ? ತನ್ನ ಮಡದಿ ಪ್ರಭಾವತಿಯನ್ನು ಕೂಡಿ ಹಾ. ಆ ಉಜ್ಜಯಿನಿ ನಗರವನ್ನು ದೇವಲೋಕ ನಗರಿಯಂತೆ ಆಳುತ್ತಿದ್ದಾನೆ ಆ ವಿಕ್ರಮರಾಜ. ನಿಜ ಸ್ವಾಮಿ. ಹಾಲು ಮಾರುವ ಬೀದಿ ನೂಲು ಮಾರುವ ಬೀದಿ ಸಾಲು ಅಂಗಡಿಯ ಬೀದಿಗಳು ಸಾಲು ಅಂಗಡಿಯ ಬೀದಿಗಳು ಶನಿದೇವ ತೋರ ನಿನ್ನ ಪ್ರಭಾವ. ಕೆತ್ತಗಲ್ಲಿನ ಕೋಟೆ ಸುತ್ತಮುತ್ತಿನ ತೋರಣ ಎತ್ತ ನೋಡಿದರು ಸೈನ್ಯ ಎತ್ತ ನೋಡಿದರು ಆಹಾ ಮಡದಿ ಪ್ರಭಾವತಿಯ ಕೂಡಿ ವಿಕ್ರಮರಾಜ ನಾಡನಾಡುವನು ವೈಭವದೊಳುಗೆ ನಾಡನಾಡುವನು ವೈಭವದೊಳಗೆ. ಶನಿದೇವ ತೋರ ನಿನ್ನ ಪ್ರಭಾವ. ದೇವಲೋಕ ನಗರಿಯಂತೆ ಉಜ್ಜಯಿನಿ ನಗರ ಇರುವುದು ಉಜ್ಜಯಿನಿ ನಗರ ಇರುವುದು ಎತ್ತ ನೋಡಿದರು ಕೋಟೆ ಕೊತ್ತಲೆಗಳು ಸಾಧು ಶರಣರು ತುಂಬಿಹರು ಸಾಧು ಶರಣರು ತುಂಬಿಹರು. ಶನಿದೇವ ತೋರ ನಿನ್ನ ಪ್ರಭಾವ. ಶನಿದೇವ ತೋರ ನಿನ್ನ ಪ್ರಭಾವ. ಈ ರೀತಿಯಾಗಿ ವಿಕ್ರಮ ಉಜ್ಜಯಿನಿ ನಗರವನ್ನು ಆಳುತ್ತಿದ್ದರೆ ಹೌದು, ಎಲ್ಲಾ ಲೋಕದಲ್ಲಿಯೂ ಆ ವಿಕ್ರಮನ ಕೀರ್ತಿ ಕೊಂಡಾಡುತ್ತಿದ್ದಾರೆ. ನಿಜ. ಸತ್ಯಲೋಕದಲ್ಲಿ, ಸ್ವರ್ಗದಲ್ಲಿ, ನರಕದಲ್ಲಿ, ಕೈಲಾಸದಲ್ಲಿ, ವೈಕುಂಠದಲ್ಲಿ, ಹೌದು, ಬ್ರಹ್ಮಲೋಕದಲ್ಲೂ ಆ ವಿಕ್ರಮನನ್ನು ಹೊಗಳುತ್ತಾ ಇದ್ದಾರೆ. ನಿಜ. ಗ್ರಹ ಮಂಡಲದಲ್ಲಿ ನವಗ್ರಹಗಳು ಕುಳಿತು ಹಾ. ಆ ವಿಕ್ರಮನ ಆಳ್ವಿಕೆಯನ್ನು ನೋಡಿ ಬಹಳ ಸಂತೋಷವಾಗಿ ಹೌದು. ವಿಕ್ರಮನನ್ನು ಗ್ರಹ ಮಂಡಲದಲ್ಲೂ ಹೊಗಳುತ್ತಾ ಇದ್ದಾರೆ ಅಂತ ನೋಡಿ. ನಿಜ. ಆಹಾ ವಿಕ್ರಮನಂತ ಭಕ್ತಿವಂತರಿಲ್ಲ ಎಂಬುವ ಸುದ್ದಿ ನಡೆದೈತೆ ರಾಮಂಡಲದಲ್ಲಿ. ಎಳ್ಳೋ ದೀಪಕ್ಕೆ ಒಲಿದವನೇ ಶನಿದೇವನೇ, ತುಳಸಿ ಮಾಲೆಗೆ ಒಲಿದವನೇ
ವಿಕ್ರಮನಂತ ಭಕ್ತಿವಂತರಿಲ್ಲ ಎಂಬುವ ಸುದ್ದಿ ನಡೆದೈತೆ ಗ್ರಹಮಂಡಲದಲ್ಲಿ. ಎಳ್ಳು ದೀಪಕ್ಕೆ ಒಲಿದವನೇ ದೇವನೇ, ತುಳಸಿ ಮಾಲೆಗೆ ಒಲಿದವನೇ. ಅವರ ಹಾಡಿದ ಮಾತ ಕೇಳಿದ ಶನಿದೇವನು ಕೋಪದಲ್ಲಿ ಏನೆಂದು ನುಡಿದನು. ಎಳ್ಳು ದೀಪಕ್ಕೆ ಒಲಿದವನೇ ದೇವನೇ, ತುಳಸಿ ಮಾಲೆಗೆ ಒಲಿದವನೇ. ಗ್ರಹಮಂಡಲದಲ್ಲಿ ಕುಳಿತಿದ್ದಂತ ಶನಿದೇವರು ಹಾ. ಆ ಗ್ರಹಗಳಾಡುವಂತ ಮಾತನ್ನ ಕೇಳಿ ಕೋಪದಿಂದ ಮೇಲೆದ್ದು ನಿಂತುಕೊಂಡ್ರು. ಹೌದು. ಛೇ, ಏನಿದು? ಆಹಾ. ಇದೇನು ದೇವಸಭೆಯೋ ಹಾ. ಇಲ್ಲ ಮಾನವರ ಸಂತೆಯೋ? ಓಹೋ. ನಾವು ಕೊಟ್ಟಿರುವ ಭಾಗ್ಯದಿಂದ ಹಾ. ಬಡವರಿಗೆ ಹಂಚಿ ಹಾ. ರಾಜ್ಯವನ್ನು ಆಳಿದ ಆ ಕ್ಷಣದಲ್ಲಿ ಹೌದು. ಅವನು ನಮ್ಮ ಸರಿ ಸಮಾನನೇ. ಆಹಾ. ಶನಿದೇವರು ಕೋಪದಿಂದ ಎದ್ದು ನಿಂತ ಕೂಡಲೇ ಹೌದು. ಎಲ್ಲಾ ಗ್ರಹಗಳು ಶನಿದೇವರಿಗೆ ಕೈ ಮುಗಿದು ಕೇಳ್ತಾ ಇದ್ದಾರೆ. ಆಹಾ. ಶನಿರಾಜ, ಹಾ. ಕೊಟ್ಟ ಮಾತಿಗೆ ನಡೆದುಕೊಳ್ಳುವುದು, ಭಗವಂತ ಕೊಟ್ಟ ಭಾಗ್ಯವನ್ನು ಅನ್ಯರಿಗೆ ಹಂಚಿಕೊಂಡು ಬಾಳುವುದು ಹೌದು. ಮಾನವರಿಗೆ ಬಹಳ ಕಷ್ಟ. ಆಹಾ. ಹೀಗಿರುವಾಗ ಭಗವಂತ ಕೊಟ್ಟ ಭಾಗ್ಯವನ್ನು ಹಾ. ನಾಡಿನ ಪ್ರಜೆಗಳಿಗೆ ಹಂಚಿ ಬಡವರೇ ಇಲ್ಲದಂತೆ ರಾಜ್ಯಭಾರ ನಡೆಸುತ್ತಿದ್ದಾನೆ ವಿಕ್ರಮ ಎಂದರೆ ಹೌದು. ವಿಕ್ರಮನ ಹೊಗಳಲೇಬೇಕು. ನಿಜ. ಸಾಕು ಸಾಕು ಬಾಯಿ ಮುಚ್ಚು. ಆಹಾ. ಆ ವಿಕ್ರಮ ಅದಂತ ಭಕ್ತಿವಂತನು, ಅದೆಂತ ಸತ್ಯವಂತನು, ಹಾ. ಸದ್ಗುಣಶೀಲನು, ಸಾಧು ಶರಣು ನಾನು ನೋಡ್ತೇನೆ. ಹೌದು. ಹಾಗಂತೇಳಿ ಶನಿದೇವರು ಹಾ. ಕಾಗವಾಹನವನ್ನೇರಿ ಆಕಾಶದ ಮಾರ್ಗದಲ್ಲಿ ಗ್ರಹ ಮಂಡಲದಿಂದ ಎಲ್ಲಿಗೆ ಬರ್ತಾ ಇದ್ದಾರೆ? ಎಲ್ಲಿಗೆ ಸ್ವಾಮಿ? ಉಜ್ಜಯಿನಿ ನಗರಕ್ಕೆ ಬರ್ತಾ ಇದ್ದಾರೆ. ನಿಜ. ಆಗ ಕಾಗವಾಹನವನ್ನೇರಿದ ಕಲಿಪುರುಷ ಸಾಗಿ ಬರ್ತಾನ ಆಕಾಶ ಮಾರ್ಗದಲ್ಲಿ. ಎಳ್ಳು ದೀಪಕ್ಕೆ ಒಲಿದವನೇ ದೇವನೇ, ತುಳಸಿ ಮಾಲೆಗೆ ಒಲಿದವನೇ. ಆಹಾ, ಕಾಗವಾಹನವನ್ನೇರಿದ ಶನಿದೇವನು ಸಾಗಿ ಬರ್ತಾನ ಆಕಾಶ ಮಾರ್ಗದಲ್ಲಿ. ಎಳ್ಳು ದೀಪಕ್ಕೆ ಒಲಿದವನೇ ದೇವನೇ, ತುಳಸಿ ಮಾಲೆಗೆ ಒಲಿದವನೇ. ಅಲ್ಲಿ ಅವನ ಉಜ್ಜಯಿನಿ ನಗರ ನೋಡಿದ ಶನಿದೇವನಿಗೆ ಬಹಳ ಸಂತೋಷವಾಯಿತಲ್ಲ. ಎಳ್ಳು ದೀಪಕ್ಕೆ ಒಲಿದವನೇ ದೇವನೇ, ತುಳಸಿ ಮಾಲೆಗೆ ಒಲಿದವನೇ. ಯಾವಾಗ ಆಕಾಶ ಮಾರ್ಗದಲ್ಲಿ ಶನಿದೇವರು ಎಲ್ಲಿಗೆ ಬಂದಿದ್ದಾರೆ? ಎಲ್ಲಿಗೆ ಸ್ವಾಮಿ? ಉಜ್ಜಯಿನಿ ನಗರಕ್ಕೆ ಬಂದು ಹಾ. ಆ ಉಜ್ಜಯಿನಿ ನಗರವನ್ನು ನೋಡಿದರೆ ಬಹಳ ಆಹಾ. ಸಂತೋಷವಾಯಿತು. ಹೌದು. ಆಹಾ ಆಹಾ, ವಿಕ್ರಮನ ಆಳ್ವಿಕೆಯನ್ನು ಹಾ. ಎಲ್ಲಾ ದೇವಾನು ದೇವತೆಗಳು ಉಳಿತಿರುವಂತಹದ್ದು ಸತ್ಯ. ನಿಜ. ಆಹಾ, ಇವನೆಂತ ಭಕ್ತಿವಂತ, ಇವನೆಂತ ಶಕ್ತಿವಂತ, ಹೌದು. ಸದ್ಗುಣಶೀಲ. ಆಹಾ, ನನ್ನ ಈ ಪರಾಕ್ರಮವು ಲೋಕದ ಜನರಿಗೆ ಅರಿವಾಗಬೇಕಾದರೆ, ಹಾ. ನನ್ನ ಮಹಿಮೆ ಎಂತಾದ್ದು ಅಂತ ಲೋಕದ ಜನರಿಗೆ ತಿಳಿಸಬೇಕಾದರೆ ಏನ್ ಮಾಡ್ಬೇಕು? ಮೊದಲು ಈ ವಿಕ್ರಮನನ್ನು ನನ್ನ ಭಕ್ತರನ್ನಾಗಿ ಮಾಡಿಕೊಳ್ಳಬೇಕು. ನಿಜ. ಇವನಿಂದ ನನ್ನ ಕತೆ ಲೋಕದಲ್ಲಿ ಹಜರಾಮರವಾಗಿ ಉಳಿದಿರಬೇಕು. ಆಹಾ. ಹಾಗಂತೇಳಿ ಶನಿದೇವರು ಹೌದು. ಬಹಳ ಸಂತೋಷಪಟ್ಟರು. ಹಾ. ಸರಿ, ವಿಕ್ರಮನಿಗೆ ಕನ್ಯಾ ರಾಶಿ ಪ್ರಾಪ್ತವಾಗಿಲ್ಲ ಇನ್ನು. ಇಲ್ಲ. ನಾನು ಅವನ ರಾಶಿಗೆ ಬರಬೇಕಾದ್ರೆ ಹಾ. ಇನ್ನು 12 ವರ್ಷಗಳ ಕಾಲವಿದೆ. ಹೌದು. ಅಲ್ಲಿಯವರೆಗೆ ಏನು ಮಾಡುವುದು? ಹಾ ಹಾ. ತಿರುಗಿ ನೋಡಿದರೂ ಅರಮನೆಯ ಮುಂದೆ ದೊಡ್ಡದಾದ ತಾರೆ ಮರವಿತ್ತು. ನಿಜ. ಆ ತಾರೆ ಮರದ ಮೇಲೆ ಶನಿದೇವರು ಬಂದು ಮುಹೂರ್ತವಾದ. ಹೌದು. ತಾರೆ ಮರದ ಮೇಲೆ ಹಾ. ಶನಿದೇವರು ಬಂದು ಕುಳಿತಿದ್ದಾರೆ. ನಿಜ. ಅಲ್ಲಿಗೆ ವರ್ಷ 1, 2, 3, 4, 5, 6 ಆಯಿತು. 6, 12 ವರ್ಷವಾದರೂ ಹಾ. ವಿಕ್ರಮನಲ್ಲಿ ಎಳ್ಳಷ್ಟು ತಪ್ಪು ಕಾಣ್ತಾ ಇಲ್ಲ. ಇಲ್ಲ. ಸದಾ ಶಿವ ಧ್ಯಾನದಲ್ಲಿ ಹೌದು. ನಾಡಿನ ಪ್ರಜೆಗಳೇ ತನ್ನ ಉಸಿರೆಂದು ತಿಳಿದು ಹಾ. ಪಾಲಿಸಿಕೊಂಡು ಬರುತ್ತಿದ್ದಾನೆ ವಿಕ್ರಮ. ನಿಜ. ಅಲ್ಲಿಗೆ ವರ್ಷ 1, 2, 3, 4, 5, 6, ಹಾ. 6, 12 ವರ್ಷವಾಯಿತು. ವಿಕ್ರಮನಿಗೆ ಕನ್ಯಾ ರಾಶಿ ಪ್ರಾಪ್ತವಾಯಿತು. ಹೌದು. ಒಂದು ದಿನ ಅರಮನೆಯ ಮೇಲೆ ಹಾ. ತನ್ನ ಮಂತ್ರಿಯೊಡನೆ ವಿಕ್ರಮ ಆಹಾ. ತನ್ನ ನಾಡನ್ನೆಲ್ಲ ನೋಡಿ ಬಹಳ ಸಂತೋಷ ಪಡ್ತಾ ಇದ್ದಾನೆ. ಹೌದು. ಮಂತ್ರಿಗಳೇ, ಆ ಭಗವಂತನನ್ನು ಪೂಜಿಸಿದ ಈ ಕೈಗಳೇ ಧನ್ಯ. ಆಹಾ. ಪರಮಾತ್ಮ, ಹಾ. ನೀನು ಕೊಟ್ಟ ಸರಿ ಸಂಪತ್ತು ಭಾಗ್ಯದಿಂದ ಹೌದು. ನಾಡಿನ ಪ್ರಜೆಗಳು ಯಾವ ಕಷ್ಟವೂ ಬಾರದಂತೆ ಸುಖ ಸಂತೋಷದಿಂದ ಬಾಳುತ್ತಿದ್ದಾರೆ ನನ್ನಪ್ಪ. ಹೌದು ಸ್ವಾಮಿ. ನಿನ್ನನ್ನು ಪೂಜಿಸಿದ ಈ ಕೈಗಳೇ ಧನ್ಯ ಧನ್ಯ ಆಹಾ. ಎಂದು ವಿಕ್ರಮ ತನ್ನ ನಾಡನ್ನು ನೋಡಿ ಬಹಳ ಸಂತೋಷಪಟ್ಟು ಹಾ. ಪಕ್ಕಕ್ಕೆ ತಿರುಗಿ ನೋಡಿದ. ಚಂದ್ರಮೌಳೇಶ್ವರನ ಗುಡಿಗೆ ಕೈ ಎತ್ತಿ ಮುಗಿದು ವಿಕ್ರಮ ಹಾ. ಅರಮನೆಯ ರಾಜಬೀದಿಯಲ್ಲಿ ನೋಡಿದರೆ ಬ್ರಾಹ್ಮಣರೊಬ್ಬರು ಅರಮನೆಯ ರಾಜಬೀದಿಯಲ್ಲಿ
ಭವತಿ ಭಿಕ್ಷಾಂ ದೇಹಿ ಮಾತಾ ಪಿತಾ ಭವತಿ ಭಿಕ್ಷಾಂ ದೇಹಿ ದೇಹಿ ಭವತಿ ಭಿಕ್ಷಾಂ ಉಣ್ಣಲು ಅನ್ನವಿಲ್ಲ, ಉಡಲು ಬಟ್ಟೆ ಇಲ್ಲ, ಮನಗಲು ಮನೆಯಿಲ್ಲ, ಅಮ್ಮಗಳಿರ ಮಕ್ಕಳು ಹಸಿದು ಸಾಯುತ್ತಲಿಹರು ಅಮ್ಮ ಮಕ್ಕಳು ಹಸಿದು ಸಾಯುತ್ತಲಿಹರು ಇಡಿ ಭಿಕ್ಷವ ನೀಡಿ ಮುತ್ತೈದೆ ತಾಯಿಗಳಿರೇ ಭವತಿ ಭಿಕ್ಷಾಂದೇಹಿ ದೇಹಿ ಭವತಿ ಭಿಕ್ಷಾಂದೇಹಿ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ಭಿಕ್ಷವ ನೀಡಿ ಮುತ್ತೈದೆ ತಾಯಿಗಳಿರೇ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ಭಿಕ್ಷವ ನೀಡಿ ಮುತ್ತೈದೆ ತಾಯಿಗಳಿರೇ ಮುಖವನ್ನು ನೋಡಿ ಏಕೆ ಓಡುವಿರಮ್ಮ ಶನಿದೇವ ಪಾಪಿ ಮುಖವ ಕಂಡು ಏಕೆ ಓಡುವಿರಮ್ಮ ಭಿಕ್ಷವ ನೀಡಿ ಮುತ್ತೈದೆ ತಾಯಿಗಳಿಗೆ ಭವತಿ ಭಿಕ್ಷಾಂದೇಹಿ ದೇಹಿ ಭವತಿ ಭಿಕ್ಷಾಂದೇಹಿ ಅಮ್ಮ ಈ ರೀತಿಯಾಗಿ ಹಾ. ಆ ಬಡ ಬ್ರಾಹ್ಮಣನು ಅರಮನೆಯ ರಾಜಬೀದಿಯಲ್ಲಿ ಭಿಕ್ಷವನ್ನ ಕೇಳ್ತಾ ಇದ್ದರೆ ಹೌದು. ಅಮ್ಮ ಅಮ್ಮ ತಾಯಿಗಳೇ, ಅಯ್ಯೋ 3 ದಿನದಿಂದ ನನ್ನ ಮಡದಿ ಮಕ್ಕಳಿಗೆ ಅನ್ನ ಇಲ್ಲ, ಇಲ್ಲ ಮಾನ ಮುಚ್ಚಲು ಬಟ್ಟೆ ಇಲ್ಲ. ಹೌದು ಯಾರಾದ್ರೂ ಹಾ. ಇಡೀ ಭಿಕ್ಷವನ್ನು ನೀಡಿ ತಾಯಿ. ಸರಿ. ನಾಡು ಸುತ್ತಾಡ್ತಾ ಬರ್ತಿದ್ದೀನಿ, ಯಾರೂ ಇಡೀ ಭಿಕ್ಷೆ ನೀಡಲಿಲ್ಲ ತಾಯಿ. ಈ ಪಾಪಿ ಮುಖವನ್ನು ನೋಡಿ ಎಲ್ಲರೂ ಮನೆ ಬಾಗ್ಲ ಹಾಕೊಂಡು ಒಳಗಡೆ ಹೋಗ್ತಾ ಇದ್ದಾರೆ. ಅಯ್ಯೋ ಹಾಗಂತೇಳಿ ಆ ಬ್ರಾಹ್ಮಣನು ಹಾ. ಆ ಬೀದಿಯಲ್ಲಿ ಅಳುತ್ತಾ ಬರ್ತಾ ಇದ್ದರೆ ಹೌದು ಭಿಕ್ಷಾಂದೇಹಿ ಭಿಕ್ಷಾಂದೇಹಿ ಭಿಕ್ಷಾ ಎಂಬುವಂತೆ ನುಡಿಗಳನ್ನು ಕೇಳಿದಂತ ವಿಕ್ರಮ ಹಾ. ಅರಮನೆಯ ಅಂತಃಪುರದ ಮೇಲೆ ನಿಂತಿದ್ದವನು ಹೌದು ಅವನ ಎದೆಗ ಬರಸಿಡಿಲು ಬಡಿದಂತಾಯ್ತು. ಢಮ್ಮನೆ ಕುಸಿದು ಕೆಳಗೆ ಬಿದ್ದ ಕೂಡಲೇ ಮಂತ್ರಿ ಓಡೋಡಿ ಬಂದು ಹಿಡಿಕೊಂಡ. ಹಾ. ಮಂತ್ರಿ ಆಹಾ. ನನ್ನ ನಾಡಿನಲ್ಲಿ ಬಡವರೇ ಇಲ್ಲ ಎಂದು ತಿಳಿದುಕೊಂಡಿದ್ದೆ. ಹೌದು ಅದರಲ್ಲೂ ಹಾ. ವೇದ ಪಂಡಿತರು ಹಾ. ಬ್ರಾಹ್ಮಣರು ರಾಜಬೀದಿಯಲ್ಲಿ ಅರಮನೆಯ ಮುಂದೆ ಭಿಕ್ಷೆ ಕೇಳುವುದೆಂದರೆ ಏನು? ಆಹಾ. ಶಿವ ಶಿವ, ನನ್ನ ನಾಡಿಗೆ ಏನು ಗ್ರಹಚಾರ ಬಂತಪ್ಪ, ಏನು ಗ್ರಹಚಾರ ಬಂತು? ಹಾ. ಹಾಗಂತೇಳಿ ವಿಕ್ರಮ ಮಂತ್ರಿಗೆ ಹೇಳಿದ ಮಂತ್ರಿ, ಏನ್ ಸ್ವಾಮಿ? ಆ ಬೀದಿಯಲ್ಲಿ ಭಿಕ್ಷೆ ಬೇಡ್ತಿರುವ ಬ್ರಾಹ್ಮಣರು ಯಾರೇ ಆಗಿದ್ರು ಸರಿ, ಹಾ. ಅವರನ್ನು ಆದಷ್ಟು ಮರ್ಯಾದೆಯಿಂದ ಕರೆದುಕೊಂಡು ಬನ್ನಿ ಎಂದು. ಸರಿ ಸ್ವಾಮಿ. ಹಾಗೆಂದ ಕೂಡಲೇ ಆ ವಿಕ್ರಮನ ಮಂತ್ರಿಯು ಹಾ. ಬ್ರಾಹ್ಮಣನ ಬಳಿಗೆ ಬಂದ. ಅಯ್ಯ, ಓ ನಿಮ್ಮನ್ನು ಮಹಾರಾಜರು ಬರಿ ಹೇಳಿ ಕಳಿಸಿದ್ದಾರೆ, ದಯಮಾಡಿಸಿ ಹಾ, ಹಾ. ಎಂದು ಕರೆದುಕೊಂಡು ಬಂದಿದ್ದಾನೆ. ಹೌದು ಬಂದ ಕೂಡಲೇ ಬ್ರಾಹ್ಮಣರು ಹಾ. ವಿಕ್ರಮನಿಗೆ ಕೈ ಎತ್ತಿ ಮುಗಿದರು. ಹೌದು ಬ್ರಾಹ್ಮಣರೇ, ಸ್ವಾಮಿ. ನೀವು ಯಾವ ನಾಡಿನವರು? ಹೇಳಿ. ನಮ್ಮ ನಾಡಿಗೆ ಬಂದು ಅರಮನೆಯ ರಾಜಬೀದಿಯಲ್ಲಿ ಭಿಕ್ಷೆ ಬೇಡುವುದೆಂದರೆ ಏನು? ಹಾ. ಬ್ರಾಹ್ಮಣರಾಗಿ ಹೌದು ಏನು ಮಾಡಲಿ ಸ್ವಾಮಿ, ಆಹಾ. ಏನು ಮಾಡಲಿ? ಮನೆ ತುಂಬಾ ಮಕ್ಕಳು, ಹೌದು ಉಣ್ಣಲನ್ನವಿಲ್ಲ, ಉಡಲು ಬಟ್ಟೆ ಇಲ್ಲ, ಮನೆಗಲು ಮನೆ ಇಲ್ಲ. ಆಹಾ. ವಾರದಿಂದ ಮಕ್ಕಳು ಅನ್ನ ಅನ್ನ ಅನ್ನುವುದನ್ನು ಕೇಳಲಾರದೆ ಹಾ. ನಾಡಿನ ಮೇಲೆ ಭಿಕ್ಷೆ ಬೇಡುತ್ತಾ ಬಂದೆ ನನ್ನಪ್ಪ. ಹೌದು ಭಿಕ್ಷೆ ಕೊಡುವುದಿರಲಿ, ಹಾ. ಈ ಪಾಪಿ ಮುಖವನ್ನು ಕಂಡು ಎಲ್ಲರೂ ಮನೆ ಬಾಗ್ಲ ಹಾಕೊಂಡು ಒಳಗಡೆ ಹೋಗ್ತಾ ಇದ್ದಾರೆ ಸ್ವಾಮಿ. ಹೌದು ಏನು ಮಾಡಲಿ? ಹಾ. ಬ್ರಾಹ್ಮಣನ ಕಷ್ಟವನ್ನು ಕೇಳಿ ಹಾ. ವಿಕ್ರಮನ ಹೂವಿನ ಮನಸ್ಸು ಕರಗಿತು. ಹೌದು ಮಂತ್ರಿಗಳೇ, ಸ್ವಾಮಿ.
ಬ್ರಾಹ್ಮಣರ ದರಿದ್ರವು ನಾಶವಾಗುವಂತೆ ಹಾ. ಮುತ್ತು ಬಂಗಾರ ವಜ್ರ ವೈಡೂರ್ಯ ಚಿನ್ನ ರತ್ನಗಳನ್ನು ತಂದುಕೊಡಿ. ಆಹಾ. ಸ್ವಲ್ಪ ನಿಲ್ಲಿ ಮಂತ್ರಿಗಳೇ. ಏನ್ ಸ್ವಾಮಿ? ಮುತ್ತು ಬಂಗಾರ ತೆಗೆದುಕೊಂಡು ಹೋಗುವಾಗ ಹಾ. ದಾರಿಯಲ್ಲಿ ದಾರಿಗಳರ ಕಾಟ ಇದ್ದರೂ ಇರಬಹುದು. ಹೌದು. ಆದ್ರಿಂದ ಹಾ. ದೊಡ್ಡದಾದ ಬೂದು ಕುಂಬಳಕಾಯಿನ ತಂದು ಹಾ. ಅದರ ತಿಳನ್ನು ತೆಗೆದು ಬೀಸಾಡಿ ಹಾ. ಒಳಗಡೆ ಮುತ್ತು ಬಂಗಾರವನ್ನು ತುಂಬಿ ತಂದು ಕೊಡಿ. ಹಾ, ಹಾ. ಹಾಗೆಂದ ಕೂಡಲೇ ಮಂತ್ರಿಯು ದೊಡ್ಡದಾದ ಬೂದು ಕುಂಬಳಕಾಯಿನ ತಂದು ಹೌದು. ಒಳಗಡೆ ಇರುವ ತಿಳನ್ನು ತೆಗೆದು ಬೀಸಾಡಿ ಹಾ. ಮುತ್ತು ಬಂಗಾರ ವಜ್ರ ವೈಡೂರ್ಯವನ್ನು ತುಂಬಿ ವಿಕ್ರಮನ ಕೈಗೆ ತಂದು ಕೊಟ್ಟಿದ್ದಾರೆ. ಸರಿ. ವಿಕ್ರಮ ಇಸ್ಕೊಂಡು ಹಾ. ಆ ಬ್ರಾಹ್ಮಣರಿಗೆ ಕರೆದರು. ಅಯ್ಯ ಕನಕ ಭಟ್ಟರೆ, ಏನು ಮಹಾರಾಜ, ಹೀಗೋ ಈ ಫಲವನ್ನು ತೆಗೆದುಕೊಂಡು ಹೋಗಿ ಹಾ. ನೀವು ಇರುವಂತಹ ಜಾಗದಲ್ಲಿ ಮಡಗಿ ನಿಮ್ಮ ದರಿದ್ರವೆಲ್ಲವೂ ಕ್ಷಣದಲ್ಲಿ ಮಾಯವಾಗುವುದು ಎಂದರು. ಹೌದು. ಆಗಬಹುದು ಮಹಾಸ್ವಾಮಿ. ಆಹಾ. ಹಾಗಂತೇಳಿ ವಿಕ್ರಮನ ಕೈಯಿಂದ ಬೂದು ಕುಂಬಳಕಾಯಿ ಇಸ್ಕೊಂಡು ಬ್ರಾಹ್ಮಣನ ಕನಕ ಭಟ್ಟನು ಹೌದು. ಅರಮನೆಯನ್ನು ಬಿಟ್ಟು ಹಾ. ಶೆಟ್ಟರ ಬೀದಿಯ ಮುಂದೆ ನಿಂತು ದುಃಖವನ್ನು ಮಾಡ್ತಿದ್ದಾನೆ. ಶನಿದೇವ, ಶನಿದೇವ, ಕಾಗವಾಹನ, ಕಲಿಪುರುಷ, ಹಾ, ಹಾ. ಇದೇನು ನಿನ್ನ ಲೀಲೆಯಪ್ಪ, ಏನು ನಿನ್ನ ಲೀಲೆ. ಹಾ. ಊರಿನ ಮೇಲೆ ಭಿಕ್ಷೆ ಬೇಡಿಕೊಂಡು ಬಂದರು. ಹೌದು. ಇಡೀ ಭಿಕ್ಷೆ ನೀಡಲಿಲ್ಲ. ಇಲ್ಲ. ವಿಕ್ರಮನ ಬಳಿಗೆ ಬಂದರು. ಹಾ. ನನ್ನ ಬಡತಾನ ನೀಗಲಿಲ್ಲ. ಈ ಬರೀ ಬೂದು ಕುಂಬಳಕಾಯನ್ನು ತಕ್ಕೊಂಡು ಹೋಗಿ ನನ್ನ ಮಕ್ಕಳಿಗೆ ಏನು ಯಾವ ಮಾಡ್ಲಿ? ಮಡಕೆಯಲ್ಲಿ ಬೇಯಿಸಿಕೊಳ್ಳನಪ್ಪ, ಏನು ಮಾಡಲಿ. ಆಹಾ. ಶನಿದೇವ, ಶನಿದೇವ, ನನಗೆ ಕೊಟ್ಟದ್ದಕ್ಕಷ್ಟೇ ಇನ್ಯಾರಿಗೂ ಕೊಡಬೇಡ ನನ್ನಪ್ಪ, ಇನ್ಯಾರಿಗೂ ಕೊಡಬೇಡ. ಅಯ್ಯೋ. ಹಾಗಂತೇಳಿ ಬ್ರಾಹ್ಮಣ ಹಾ. ಹೆಗಲ ಮೇಲೆ ಕುಂಬಳಕಾಯಿ ಹಿಡ್ಕೊಂಡು ಹೌದು. ಧಾರಾವತಿಯಾಗಿ ದುಃಖ ಮಾಡುತ್ತಾ ಹಾ. ಆ ಶೆಟ್ಟರ ಬೀದಿಯಲ್ಲಿ ಯೋಚನೆ ಮಾಡ್ತಿದ್ದಾನೆ. ಈ ಕುಂಬಳಕಾಯನಾದರೂ ಮಾರಿ ಒಂದು ಪಾವಕ್ಕೆ ತಕ್ಕೊಂಡು ಹೋಗಿ ಮಕ್ಕಳ ಬಾಯಿಗೆ ಬಿಟ್ಟು ಮಕ್ಕಳ ಪ್ರಾಣವನ್ನಾದ್ರೂ ಉಳಿಸೋಣವೆಂದು ಹಾ. ಕುಂಬಳಕಾಯನ್ನ ಮಾರ್ತಾ ಇದ್ದಾನೆ ಶೆಟ್ಟರ ಬೀದಿ. ಹೌದು. ಕಾಯ್ಬೇಕೇ ಕುಂಬಳಕಾಯಿ, ಕಾಯ್ಬೇಕೇ ಕುಂಬಳಕಾಯಿ, ಕಾಯ್ಬೇಕೇ ಕುಂಬಳಕಾಯಿ. ಕೇರಿ ಕೆರಿಯ ತಿರುಗಿ ಬೀದಿ ಬೀದಿಯ ತಿರುಗಿ, ಕೇರಿ ಕೆರಿಯ ತಿರುಗಿ ಬೀದಿ ಬೀದಿಯ ತಿರುಗಿ, ಮಾರುತ್ತಲಿರುವೆ ಕುಂಬಳಕಾಯಿ, ಮಾರುತ್ತಲಿರುವೆ ಕುಂಬಳಕಾಯಿ. ಕಾಯ್ಬೇಕೇ ಕುಂಬಳಕಾಯಿ. ಈ ರೀತಿಯಾಗಿ ಬ್ರಾಹ್ಮಣನು ಶೆಟ್ಟರ ಬೀದಿಯಲ್ಲಿ ಕಾಯಿ ಕುಂಬಳಕಾಯಿ ಅಂತೇಳಿ ಕೂಗುತ್ತಾ ಬರ್ತಾ ಇದ್ದರೆ ಆ ಧ್ವನಿನ ಕೇಳಿದಂತ ಯಾರು? ವೆಂಕಟ ಶೆಟ್ಟರ ಮಡದಿ ಸುಬ್ಬಲಕ್ಷ್ಮಿ ನೋಡ್ಕೊಂಡ್ಲು. ಮನೆಗೆ ಹೊಡೋಡಿ ಬಂದ್ಲ ಗಂಡನ ಮುಂದಕ್ಕೆ. ರೀ ರೀ ಏನೇ? ರೀ, ಯಾರೋ ಕುಂಬಳಕಾಯಿ ಬೂದ್ ಕುಂಬಳಕಾಯಿ ಅಂತ ಕೂಗ್ತಿರೋ, ತಗೊಳ್ರಿ. ಆಹಾ. ಹೇ, ಸುಮ್ಮನೆ ಇದೆ ಸಾಕು. ಅಲ್ಲ ಕಣೆ, ನಿನ್ನೆ ತಾನೇ ಸಂತಿಗೆ ಹೋಗಿ ಗಾಡಿ ಗಟ್ಲೆ ತರಕಾರಿ ತಂದಿದ್ದೀನಿ. ಹೀರೆಕಾಯಿ, ಸೋರೆಕಾಯಿ, ಬಾಳೆಕಾಯಿ, ಬದನೆಕಾಯಿ, ಬೆಂಡೆಕಾಯಿ, ತೊಂಡೆಕಾಯಿ, ಬೀನಿಸ್ಕಾಯಿ, ಅಡ್ಲಕಾಯಿ, ಪಡ್ಲಕಾಯಿ, ಅಟ್ಕುಂಬಳ, ಚಿಟ್ಕುಂಬಳ, ಟಮಾಟೆ, ಗೂಡೆ ಗಟ್ಲೆ ತಂದಿದ್ದೀನಿ. ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಎಲ್ಲ. ಆಹಾ. ಇದನ್ನ ಬಿಟ್ಟು ಬೂದ್ ಕುಂಬಳಕಾಯಿ ಬೇರೆ ಬೇಕಂತೆ. ಹಾ. ಏ ಸಾಕು, ಬಾಯಿ ಮುಚ್ಚೆ. ಯಾಕ್ರಿ? ಹಣ ಸುಮ್ಮನೆ ಬರುತ್ತೆ ಅಂತ ತಿಳ್ಕೊಂಡೇನೆ. ಹಾ. ಬಹಳ ಕಷ್ಟ ಪಡಬೇಕು, ಕೂಡಿಟ್ಟು ಮಡಗಬೇಕು ಕಣೆ ಮುಂದಿಗೂ ಉಡೋ ನಮ್ಮ ಮಕ್ಕಳಿಗೆ. ಹಾ. ರೀ, ಓ. ನೀವೇನಾದ್ರೂ ಬೂದ್ ಕುಂಬಳಕಾಯಿ ತಂದ್ಕೊಡ್ಲಿಲ್ಲ ಅಂದ್ರೆ ಏನು? ನಾಳೆ ಉಡೋ ನಿಮ್ ಮಗು 4 ವರ್ಷ ಆಗ್ಬಿಟ್ರಿ ಏನ್ರಿ ಮಾಡ್ತೀರಿ? ಏ ಬಿಡ್ತುವನ್ನೇ. ಹಾಗಿದ್ಮೇಲೆ ಬೂದ್ ಕುಂಬಳಕಾಯಿ ತಂದ್ಕೊಡಿ ಮತ್ತೆ. ಅಯ್ಯೋ, 7 ಕುಂಡಲವಾಡ, ಇವರು ಬಸ್ರೀರಾಗೋದು ಸಾಕು, ಇವ್ರ ಬೈಕೆ ತೀರ್ಸೋದು ಸಾಕು. ಈ ಧ್ವಂಗನಾ ಕುಡಗ ಕುಂಬಳಕಾಯಿ ವಾಡು ಎಕಡೆ ಪೊಯ್ಸಿನಾರೋ ತಿಳಿಸಲೇದೆ 7 ಕುಂಡಲವಾಡ. ಯೋ ಕುಂಬಳಕಾಯ್, ಕೇರಿ ಕೆರಿಯ ತಿರುಗಿ ಬೀದಿ ಬೀದಿಯ ತಿರುಗಿ, ಕೇರಿ ಕೆರಿಯ ತಿರುಗಿ ಬೀದಿ ಬೀದಿಯ ತಿರುಗಿ, ಮಾರುತ್ತಲಿರುವೆ ಕುಂಬಳಕಾಯ, ಕಾರುತ್ತಲಿರುವೆ ಕುಂಬಳಕಾಯ, ಕಾಯ್ಬೇಕೇ ಕುಂಬಳಕಾಯಿ. ಮುಚ್ಚಯ್ಯ ಬಾಯ್. ಏನ್ ಸ್ವಾಮಿ? ಅಲ್ಲ ಕಣೆಯ, ಬೆಳಗ್ಗೆಯಿಂದ ನೋಡ್ತಾನೆ ಇದ್ದೀನಿ, ನಮ್ಮನೆ ಬಾಗಿಲ ಕಡೆನೆ ಬರ್ತಿದ್ದೀಯಲ್ಲ, ನಿನಗೆ ಇನ್ನೆಲ್ಲೂ ಹೋಗಕ್ಕೆ ಜಾಗ ಇಲ್ವೇ? ಇಲ್ಲ ಸ್ವಾಮಿ, ಇವಾಗ ತಾನೇ ನಿಮ್ಮ ಮನೆ ಬೀದಿಗೆ ಬಂದಿದ್ದೀನಿ. ಹಾ. ಇವಾಗ ಬಂದ್ಯಾ? ಹೌದು. ಸರಿ, ಇದು ಏನಿದು? ಕುಂಬಳಕಾಯಿ ಸ್ವಾಮಿ. ಕುಂಬಳಕಾಯಿನ? ಹೌದು. ಬೂದ್ ಕುಂಬಳಕಾಯಿ? ಹಾ. ಅಯ್ಯೋ ಬೇಡ ಬೇಡ, ನಾನೆಲ್ಲ ಸ್ವಾರೆ ಕಾಯಿ ತಿಳ್ಕೊಂಡಿದ್ದೆ. ಹೋಗು ಮುಂದಕ್ಕೆ. ಹಾ.
ಸ್ವಲ್ಪ ನಿಂತ್ಕೋ ಇಲ್ಲಿ. ಏನ್ ಸ್ವಾಮಿ? ಬೂದು ಕುಂಬಳಕಾಯಿ ಅಂದ್ಯಾ? ಹೌದು. ಸರಿ, ಇದೇನು ಕೊಡೋದು? ಹೌದು ಸ್ವಾಮಿ, ಕೊಡು. ಮತ್ತೆ ಇದೇ ಕೂತ್ಕೊಂಡು ಊರೆಲ್ಲ ತಿರುಗ್ತಾ ಇದ್ದೀಯಾ? ಹಾ. ತಗೊಳ್ಳಿ ಸ್ವಾಮಿ. ಹಾ, ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಹೌದು. ಸ್ವಾಮಿ ಸ್ವಾಮಿ, ಅದರದ ಹಣವನ್ನಾದ್ರೂ ಕೊಡಿ ಸ್ವಾಮಿ. ಓ, ಇದನ್ನ ಮಾರೋಗ್ತದಿದೆಯಾ ನೀನು? ಹೌದು ಸ್ವಾಮಿ. ಅಯ್ಯೋ, ಮತ್ತೆ ಕೊಡೋದ ಅನ್ನೋದಕ್ಕೆ ಹೂ ಅಂದಿಯಲ್ಲ. ಹಾ. ಸರಿ, ಎಷ್ಟು ಇದ್ರ ಬೆಲೆ? ಹತ್ತಾಣಿ ಸ್ವಾಮಿ. ಹಾ, ಏನತ್ತಾಣಿಗೆ ಒಂದು ಕುಂಬಳಕಾಯಿ ಮಾರ್ಬಿಟ್ಟು ದೇಶ ತಗೋಬೇಕು ಅಂತ ಇದ್ದೀಯೇನು ನೀನು? ಇಲ್ಲ ಸ್ವಾಮಿ. ಮತ್ತೆ ಕೊಡೋದು ಹೇಳಿ ಒಂದು ವ್ಯಾಪಾರ ಕೊಟ್ಬಿಟ್ಟು ಹೋಗಯ್ಯ. 7 ಹಣಿನಾದ್ರೂ ಕೊಡಿ ಸ್ವಾಮಿ. ಈ 7 ಅನ್ನೋದ್ರ ಲೆಕ್ಕ ಬಿಟ್ಟು ನಾನೊಂದು ಕೇಳ್ತೀನಿ, ವ್ಯಾಪಾರ ಕೊಡ್ತೀಯೋ 2 ಹಣಿ ಕೊಡ್ತೀಯೋ? 3 ಆಣಿ ಸ್ವಾಮಿ, ಯಾರೋ ಅಲ್ಲಿ 3 ಆಣಿ ಅಂತ ಕೂಗ್ತಾ ಇದ್ದಾರೆ. ಅವರೆಲ್ಲ ವ್ಯಾಪಾರ ಮಾಡೋರೇನೆಯ, ನನ್ನ ಮೇಲೆ ಪೈಪೋಟಿ ಕೂಗ್ತಾ ಇದ್ದಾರೆ. ದೊಂಗನ ಕೊಡಕ, ದೊಂಗನ ಕೊಡಕ. ನೋಡು, ನಾನು 3 ಆಣಿ ಕೊಡ್ತೀನಿ, ಕೊಟ್ಬಿಟ್ಟು ಹೋಗು. 4 ಆಣಿ ಸ್ವಾಮಿ, ಯಾರೋ 4 ಆಣಿ ಕೂಗ್ತಾ ಇದ್ದಾರೆ ಸ್ವಾಮಿ. ನೋಡಯ್ಯ, ಅವರೆಲ್ಲ ವ್ಯಾಪಾರ ಮಾಡೋರಲ್ಲ ಕಣಯ್ಯ, ಸುಮ್ಮನೆ ನನ್ನ ಮೇಲೆ ಹೊಟ್ಟೆ ಕಿಚ್ಚಿಗೆ ಪೈಪೋಟಿ ಮಾಡ್ತಾ ಇದ್ದಾರೆ ಸ್ವಾಮಿ. ಅವ್ರು 4 ಆಣಿ ಕೂಗ್ತಿದ್ದಾರೆ. 5 ಆಣಿಗಾದ್ರೂ ಕೊಡಿ ಸ್ವಾಮಿ. ನೀವು ಕೊಡುವ ಹಣದಿಂದ ಅಕ್ಕಿ ತಕೊಂಡೋಗಿ ಮಕ್ಕಳ ಬಾಯಿಗೆ ಗಂಜಿ ಬಿಟ್ಟು ಪ್ರಾಣ ಉಳಿಸ್ತೀನಿ ಸ್ವಾಮಿ. ಹೌದು. ನನ್ನ ಮಕ್ಕಳ ಮಡದಿ ಮಕ್ಕಳನ್ನ ಪ್ರಾಣ ಉಳಿಸಿದಂತ ಪುಣ್ಯ ನಿಮಗೆ ಬರುತ್ತೆ. ಹಾ. ಕೊಡಿ ಸ್ವಾಮಿ. ಮಚ್ಚಯ್ಯ ಬಾಯನ, ಯಾಕೆ ಸ್ವಾಮಿ? ಅದೇನ್ ಹೇಳ್ತಾರಲ್ಲ, ಸುಂಕುದವನು ಮುಂದೆ ಸುಖ ದುಃಖ ಹೇಳ್ಕೊಂಡ್ರೆ ಕಂಕಳಿಗೆ ಹಾಕದಂತೆ ಕೈಯ ಏನಿದೆ ಅಂತ ನೋಡೋಕೆ. ಹಂಗೆ ನಿನ್ ಕಷ್ಟ ನನಗೆ ಕೇಳ್ತೀಯ. ಸಂದಿಗವನ ಕೆಲಸ ಮಾಡು. ನಿನ್ನ ಹೆಂಡತಿ ಮಕ್ಕಳನ್ನ ನಮ್ಮನೆ ಕರ್ಕೊ ಬಂದ್ಬಿಡು. ಸಣ್ಣಕ್ಕಿ ಅನ್ನ ಮಾಡಿಸಿ, ಬೆಣ್ಣೆ ಕಾಯಿಸಿ, ತುಪ್ಪ ಹಾಕಿ, ಗಟ್ಟಿಗೆ ಸಾರು ಮಾಡಿ, ತಟ್ಟೆ ತುಂಬ ಇಕ್ಕಿತೀವಿ. ಹೊಟ್ಟೆ ತುಂಬ ಉಂಡುಬಿಟ್ಟು ಹಾಸಿಗೆ ಹಾಸ್ಕೊಂಡು ಕಾಲು ಹಿಡ್ಕೊಂಡು ನೆಟ್ಟಿಗೆ ಮನೆ ಕಳ್ಬಿಡಂತೆ. ನಿನಗೆ ಯಾವನೇ ಆ ಬುದ್ಧಿ ಕಲ್ಸ್ಕೊಟ್ಟವನು? ಸರಿ, ನೀನು ತಿನ್ನಬೇಕಾಗಿರೋ ಕುಂಬಳಕಾಯಿನ ಮಾರ್ತಾ ಇದ್ಯಲ್ಲ, ಯಾಕೆ? ನೀ ಎಲ್ಲಿ ಬೆಳೆದೆ ಸ್ವಾಮಿ? ನಾನಾಗಿ ಬೆಳೆಯಲಿಲ್ಲ, ಸಂತೆಯಲ್ಲಿ ಕೊಳ್ಳಲಿಲ್ಲ. ನಾನಾಗಿ ಬೆಳೆಯಲಿಲ್ಲ, ಸಂತೆಯಲ್ಲಿ ಕೊಳ್ಳಲಿಲ್ಲ. ರಾಜರು ಕೊಟ್ಟಂತ ಬೂದ ಗುಂಬಳಕಾಯಿ, ರಾಜರು ಕೊಟ್ಟಂತ ಬೂದ ಗುಂಬಳಕಾಯಿ ಕಾಯ್ಬೇಕೇ ಕುಂಬಳಕಾಯಿ. ಏನಂದೆ ಏನಂದೆ? ವಿಕ್ರಮ ಮಹಾರಾಜರು ಕೊಟ್ಟಿರುತ್ತ ಕುಂಬಳಕಾಯಿನೇ? ಹೌದು ಸ್ವಾಮಿ. ವಿಕ್ರಮ ಮಹಾರಾಜರು ಕೊಟ್ಟಿರೋ ಕುಂಬಳಕಾಯಿ ಅಂದ ಮೇಲೆ ಏನೋ ಇರಬೇಕು ಇದರಲ್ಲಿ. ಎಷ್ಟು ಕೊಡ್ಬೇಕು ಅಂದೆ? 5 ಆಣಿ ಸ್ವಾಮಿ. ಕೊಡಿಲಿ ಕಾಯಿನ, ಇಡೀ ಕೈನ. ಹಾ. ಬಹಳ ತೂಕವಾಗೈತೆ. ಕೈ ಹಿಡ್ದ? ಹೌದು. ಎಷ್ಟು? 1 ಸ್ವಾಮಿ. ಎಷ್ಟು? 2 ಸ್ವಾಮಿ. ಎಷ್ಟು? 3 ಸ್ವಾಮಿ. ಬಿಡು ಗಾಡಿ. ಸ್ವಾಮಿ ಸ್ವಾಮಿ, 5 ಆಣಿಗೆ ವ್ಯಾಪಾರ ಮಾಡಿ 3 ಆಣಿ ಕೊಟ್ಟು 2 ಆಣಿಗೆ ಮೋಸ ಮಾಡ್ತಿದ್ರಲ್ಲ ಸ್ವಾಮಿ, ಇದು ನಿಮಗೆ ನ್ಯಾಯವೇ? ಏನಯ್ಯ ನ್ಯಾಯ ಅನ್ಯಾಯದ ಬಗ್ಗೆ ಮಾತಾಡ್ತಿದ್ಯಾ ನೀನು? ನಾನು ಮೋಸ ಮಾಡ್ತೀನಿ. ನಮ್ಮ ವಂಶ ಎಂತದ್ದು ಅಂತ ನಿನಗೇನಾದ್ರೂ ಗೊತ್ತೋ? ಹೇಳಿ ಸ್ವಾಮಿ. ನೋಡೋ, ಅದೆಲ್ಲ ಯಾಕೆ ಬೇಕು? ಈ ಉಳಿದಿರೋ 2 ಆಣಿನ ನಮ್ಮ ಭಾವನ ಹತ್ರ ಹೋಗಿಸ್ಕೊ. ಎಲ್ಲಿದ್ದಾರೆ ಸ್ವಾಮಿ? ಸ್ವಾಮಿ, ನಿಮ್ಮ ಭಾವನ ಮನೆಯಲ್ಲಿ. ನಿಮ್ಮ ಭಾವನವ್ರ ಹೆಸರೇನು? ನಾನು ಒಂದು ತಿಳಿಯನು ಸ್ವಾಮಿ. ಏನಯ್ಯ ಏನಯ್ಯ, ಈ ಉಜ್ಜಯಿನಿ ನಗರದಲ್ಲಿ ನಮ್ಮ ಭಾವನ ಹೆಸರು ಕೇಳಿದ್ರೆ ಎಲ್ಲರೂ ಘಡಗಡ 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 ಅಂತಾರೆ. ನಮ್ಮ ಭಾವನ ಹೆಸರು ನುಂಗಪ್ಸಟ್ರೆ ಅಂತ. ಏನ್ ಸ್ವಾಮಿ? ನುಂಗಪ್ಸಟ್ರೆ ಅಂತ. ಓಹೋ. ನಮ್ಮ ಭಾವನ ಮನೆ ಎಲ್ಲಿ ಗೊತ್ತೋ? ಎಲ್ಲಿ ಸ್ವಾಮಿ? ಅಲ್ಲಿ ನೋಡೋ, ರಸ್ತೆ ಕಾಣ್ತಾ ಇಲ್ವಾ? ಹೌದು. ನೆಟ್ಗೋಗು. ಆಮೇಲೆ ಎಡಕ್ ತಿರಿಕೋ. ಆಯ್ತು ಸ್ವಾಮಿ. ನೆಟ್ಗೋಗು. ಆಮೇಲೆ ಬಲಕ್ ತಿರಿಕೋ. ಸರಿ ಸ್ವಾಮಿ. ನೆಟ್ಗೋಗು. ಹಾ. ಹಿಂದಕ್ಕೆ ಬಾ. ಏನ್ ಸ್ವಾಮಿ? ತಿರ್ಗಾ ನೆಟ್ಗೋಗು. ಹಾ. ಮುಂದ್ಗಡೆ ಕಾಣಿಸ್ತದೆ ಜೋಡಿ ತೆಗಿನ ಮರ. ಜೋಡಿ ತೆಗಿನ ಮರದ ಕೆಳಗೆ 3 ನಾಮ. ಅದೇ ನಮ್ಮ ಭಾವನ ಮನೆ. ಸರಿ ಸ್ವಾಮಿ. ನುಂಗಪ್ಪ ಶೆಟ್ಟರ ಮನೆಯ ಮುಂದೆ ಬಂದು ನಿಂತು, ಸ್ವಾಮಿ ಹಾ. ಸ್ವಾಮಿ, ನುಂಗಪ್ಪ ಶೆಟ್ರೆ, ನುಂಗಪ್ಪ ಶೆಟ್ರೆ. ಯಾರಯ್ಯ ಅದು? ಆಗಿಂದ ಕೂಡಲೇ ಹಾ. ಒಳಗಡೆ ಇದ್ರು ನುಂಗಪ್ಪ ಶೆಟ್ರು. ಹೇ ಜಾವನೆಯ ಅವನು ಬೆಳಗಾದ ಕೂಡಲೇ ಒಂಟಿ ಬ್ರಾಹ್ಮಣ ದರ್ಶನ. ಛೇ 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 ಛೇ. ಅಲ್ಲ, ನುಂಗಪ್ಪ ಶೆಟ್ರೆ ಅಂತೀಯಲ್ಲ, ನಾನೇ ನಿಮ್ಮ ಅಪ್ಪನ ಆಸ್ತಿ ನುಂಗಿದ್ನ, ನಿಮ್ಮ ತಾತನ ಆಸ್ತಿ ನುಂಗಿದ್ನ, ನಿನ್ನ ಆಸ್ತಿ ನುಂಗಿದ್ನ? ಹಾಗಲ್ಲ ಸ್ವಾಮಿ. ಇವತ್ತು ಬೆಳಿಗ್ಗೆ ನಿಮ್ಮ ನಮ್ಮ ಭಾವನವರು ಹೋಗ್ಬಿಟ್ರೆ, ಅಯ್ಯೋ ಅಯ್ಯಯ್ಯೋ, ಎಂತ ಕೆಲಸ ಆಗೋಯ್ತು ಭಾವ, ಎಂತ ಕೆಲಸ ಆಗೋಯ್ತು.
ಅಯ್ಯೋ ನಿನ್ನೆ ತಾನೇ 5,000 ರೂಪಾಯಿ ಸಾಲ ತಕೊಂಡು ಹೋದಿಲ್ಲೋ ಭಾವ, ಅದರ ಬಡ್ಡಿನೂ ಇಲ್ಲ, ಹಣನೂ ಇಲ್ಲ. ಅನ್ಯಾಯವಾಗಿ ನನ್ನ ತಲೆ ಮೇಲೆ ಚಪ್ಪಡಿ ಎಳೆದು ಬಿಟ್ಟಿಲ್ಲೋ ಭಾವ. ಏಳು ಕುಂಡಲವಾಡ, ಸಾಯವನೇನೋ ಸತ್ಯ, ನೀವು ನನ್ನ ಸಾಲನಾರು ತೀರಿಸ್ಬಿಟ್ಟು ಸತ್ಯ. ಅಯ್ಯೋ ಭಾವ, ಅಯ್ಯೋ ಭಾವ. ಸ್ವಾಮಿ ಸ್ವಾಮಿ, ನಿಮ್ ಭಾವನವರು, ಅಯ್ಯೋ ಅದನ್ನೇ ಕಣಯ್ಯ ಹೇಳ್ತಾ ಇರೋದು. ನಮ್ಮ ಭಾವನವರು ಸತ್ತೋದ್ರು. ಇಲ್ಲ ಸ್ವಾಮಿ, ನಿಮ್ ಭಾವನವರು ಸಾಯ್ಲಿಲ್ಲ. ಹೇ, ಬಂದು ಕೂಡ್ಲೇ ಹೇಳಕ್ಕೆ ಏನೇ ಆಗಿತ್ತು ನಿನಗೆ ಸ್ವಾಮಿ? ನಾನು ಹೇಳುವಷ್ಟರಲ್ಲಿ ನೀವು ಅಳೋಕ್ ಶುರು ಮಾಡ್ಕೊಂಡ್ರಲ್ಲ ಸ್ವಾಮಿ. ಓ ಸರಿ, ಭಾವನವರು ಅಂದಿಯಲ್ಲ, ಏನು ಸಮಾಚಾರ? ನಿಮ್ ಭಾವನವರು ಒಂದು ಕುಂಬಳಕಾಯಿ ತಕ್ಕೊಂಡು 5 ಆಣೆ ವ್ಯಾಪಾರ ಮಾಡಿದ್ದಾರೆ. ತಗೊಳ್ಳಿ ಬಿಡು, ಅದನ್ನ ನನಗೆ ಯಾಕೆ ಕೇಳೋಕ್ ಬಂದೆ? ಅವರು 3 ಆಣೆ ಕೊಟ್ಟು 2 ಆಣೆಗೆ ನಿಮ್ಮ ಹತ್ರ ಕಳಿಸಿದ್ದಾರೆ ಸ್ವಾಮಿ. ಅಲ್ಲ ಕಣಯ್ಯ, ಕುಂಬಳಕಾಯಿ ತಿನ್ನವನು ಅವನು, ಕಾಸು ಕೊಡವನು ನಾನು. ಸರಿ, ನಮ್ ಭಾವ ಕುಂಬಳಕಾಯಿ ತಕೊಂಡವ್ರೇನಕ್ಕೆ ಏನು ಗ್ಯಾರಂಟಿ ಸ್ವಾಮಿ? ಇದು ನಿಮ್ಮ ಭಾವನವರು ಕೊಟ್ಟಿರೋ 3 ಆಣೆ. ಇಲ್ಲಿ ನೋಡೋಣ. ಇದು ನಮ್ಮ ಭಾವ ಕೊಟ್ಟರೆ ಕಾಸೆ. ಸರಿ, ನಮ್ಮ ಭಾವ ಎಷ್ಟು ಕೊಟ್ರು ಒಂದೇ? 3 ಆಣೆ ಸ್ವಾಮಿ. ಈಗ ನಾನು ಎಷ್ಟು ಕೊಡ್ಬೇಕು? 2 ಆಣೆ ಸ್ವಾಮಿ. ಇಡೀ ಕೈನ 3 1 4 ಸ್ವಾಮಿ. 4 1 5 ಸ್ವಾಮಿ. ಬಿಡು ಗಾಡಿ ಸ್ವಾಮಿ. ಸ್ವಾಮಿ, ಬಡವನ ಹೊಟ್ಟೆ ಮೇಲೆ ಹೊಡಿಬಿಡಿ ಸ್ವಾಮಿ. ಸ್ವಾಮಿ, ನಿಮ್ಮ ಭಾವನವರ ಕೊಟ್ಟಿರುವ 3 ಆಣೆಯಲ್ಲೂ 1 ಆಣೆ ಮಡಿಕೊಂಡು 2 ಆಣೆ ಕೊಡ್ತಾ ಇದ್ದಿರಲ್ಲ, ಇದು ನಿಮಗೆ ನ್ಯಾಯವೇ? ನಿಮ್ಮ ಕೈ ಮುಗಿದು ಕೇಳ್ತೀನಿ. ನನ್ನ ಮಕ್ಕಳು ಅನ್ನ ಆಹಾರವಿಲ್ಲದೆ ಅನ್ನ ಅನ್ನ ಅಂತೇಳಿ ಹೇಳ್ತಾ ಇದ್ದಾರೆ. ನನ್ನಪ್ಪ ದಾನ ಮಾಡಿ ಸ್ವಾಮಿ, ಆ ಕಾಸನ್ನಾದ್ರೂ ಕೊಡಿ. ಯೋ, ನಿನಗೆ ಲೆಕ್ಕ ಬರುತ್ತೋ ಬರೋಕಿಲ್ವೇನೆಯೇ ನಿನಗೆ? ನಮ್ಮ ಭಾವ ಕೊಟ್ಟರು ಒಂದಲ್ಲ 3 ಆಣಿನ. ಹೌದು ಸ್ವಾಮಿ. ಅವ್ರು ಕೊಟ್ಟಿದ್ದು 3 ಆಣಿ. 3 1 4 ಸ್ವಾಮಿ. 4 1 5 ಸ್ವಾಮಿ. ನಡಿ ಗಾಡಿ ಬಿಡು. ಆಗಿಂದ ಕೂಡಲೇ ಯಾವ ಬ್ರಾಹ್ಮಣನು ಆ ಶೆಟ್ಟರ ಬೀದಿಯಲ್ಲಿ ಗೊಳೋ ಅಂತೇಳಿ ದುಃಖ ಮಾಡ್ತಿದ್ದಾನೆ. ಅವನ ಮಡದಿ ಮಕ್ಕಳ ನೆನ ಕಂಡು ಕನಕ ಭಟ್ಟ ಅಳತಾನ ಶೆಟ್ಟರ ಬೀದಿಲಿ. ಎಳ್ಳೋ ದೀಪಕ್ಕೆ ಒಲಿದವನೇ, ತುಳಸಿ ಮಾಲೆಗೆ ಒಲಿದವನೇ, ನನ್ನ ಮಡದಿ ಮಕ್ಕಳ ನಾನು ಯಾಗೆ ನೋಡಲಿ ಎಂದು ಒದ್ದಾಡತೊಳತಾನೆ. ಎಳ್ಳೋ ದೀಪಕ್ಕೆ ಒಲಿದವನೇ, ಶನಿದೇವನೇ, ತುಳಸಿ ಮಾಲೆಗೆ ಒಲಿದವನೇ. ಅಯ್ಯೋ 7ನೇ ಶನಿಯು ಎಗಲ ಏರ್ಲಾಗಿ, ಅಯ್ಯೋ ಶಿವನೇ ಸಾಯನಿಲ್ಲನ ಬಾಳ ನಿಲವಲ್ಲ. ಎಳ್ಳೋ ದೀಪಕ್ಕೆ ಒಲಿದವನೇ, ಶನಿದೇವನೇ, ತುಳಸಿ ಮಾಲೆಗೆ ಒಲಿದವನೇ. ಯಾವಾಗ ಬಡ ಬ್ರಾಹ್ಮಣನಾದ ಕನಕಭಟ್ಟನು ಆ 2 ಆಣಿನ ತೆಗೆದುಕೊಂಡು ತನ್ನ ಮಡದಿ ಮಕ್ಕಳಿರುವಂತ ಬಳಿಗೆ ಬರ್ತಾ ಇದನ್ನು ದುಃಖ ಮಾಡುತ್ತಾ ಇತ್ತ ನುಂಗಪ್ಪ ಶೆಟ್ಟಿ ಯೋಚನೆ ಮಾಡ್ದ. ಏನೆಂದು? ನಾನು 2 ಆಣಿ ಕೊಟ್ಟಿದ್ದೀನಿ ಎಂದ ಮೇಲೆ ನನಗೂ ಅರ್ಧ ಕುಂಬಳಕಾಯಿ ಬರಲೇಬೇಕು. ಹೌದು. ಹಾಗಂತೇಳಿ ವೆಂಕಟ ಶೆಟ್ಟರ ಮನೆಗೆ ನುಂಗಪ್ಪ ಶೆಟ್ಟಿ ಬಂದ. ಭಾವ, ಯಾರಯ್ಯ ಅದು? ಏ ಭಾವ, ನಾನು ಕಡೋ ಭಾವ, ನಿನ್ನ ಭಾಮ ಇದ ಬಂದಿದ್ದೀನಿ. ಆಗಿಂದ ಕೂಡಲೇ ವೆಂಕಟ ಶೆಟ್ಟಿ ಯೋಚನೆ ಮಾಡಿದೆ, ಯಾಕಪ್ಪ ಬಂದ ಇವನು ಒತ್ತಂತೆ. ಭಾವ, 5 ಆಣಿ ಅಪಾರ ಮಾಡಿ 3 ಆಣೆ ಕೊಟ್ಟು 2 ಆಣೆ ನನ್ನ ಹತ್ರ ಕಳಿಸಿದ್ಯಲ್ಲ, ಹೌದು. ಅದಕ್ಕೆ ನನಗೂ ಅರ್ಧ ಭಾಗ ಬರಬೇಕಲ್ಲ, ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಏನಯ್ಯ, ನಿನಗೂ ಅರ್ಧ ಭಾಗ ಬರಬೇಕೆ ಇಲ್ವೇ? ಮತ್ತೆ ಕೈಯಲ್ಲಿ ಕುಂಬಳಕಾಯಿ ಹಿಡ್ಕೊಂಡಿದ್ದ ಯಾರೋ ವೆಂಕಟ ಶೆಟ್ಟಿ. ಅತ್ತಾಗ್ತಿರಿ ನೋಡ್ದ, ಯೋ ಆಚಾರ್ಯ ಅನ್ಬಿಟ್ಟು ಕುಂಬಳಕಾಯಿ ಎತ್ಕೊಂಡು ಹೋಯ್ತಾ ಇದ್ದ ವೆಂಕಟ ಶೆಟ್ರು. ನೋಡ್ದ ನುಂಗಪ್ಪ ಶೆಟ್ಟಿ, ಏ ಭಾವ, ಆಚಾರ್ಯ ಅಂತ ಕೂಗ್ಬಿಟ್ಟು ಈ ಚಾರ್ ಕೊಡೋಗ್ತಾ ಇದ್ದೀಯಲ್ಲ, ನನಗೂ ಅರ್ಧ ಕುಂಬಳಕಾಯಿ ಭಾಗ ಬರಲೇಬೇಕು. ಆಗೆಂದ ಕೂಡಲೇ ವೆಂಕಟ ಶೆಟ್ರ ಕೋಪ ಬಂದ್ಬಿಡ್ತು. ಅಲ್ಲ ಕಣ್ಲೆ ಭಾವ, ಲಟ್ಟ ಪಟ್ಟಿ ಗಂಡ ಗುಂಡಿ ತುಂಬಾ ಐತೆ ನಿನ್ನೊಳಗೆ, ಪಾಪ ಅವನಿಗೆ ಯಾಕೆ ನೀ ಮೋಸ ಮಾಡ್ಬಿಟ್ಟೆ? ಪಾಪ ಅವನಿಗೆ ಯಾಕೆ ನೀ ಮೋಸ ಮಾಡ್ಬಿಟ್ಟೆ? ಲಟ್ಟ ಪಟ್ಟಿ ಗಂಡ ಗುಂಡಿ ತುಂಬಾ ಐತೆ ನಿನ್ನೊಳಗೆ, ಪಾಪ ಅವನಿಗೆ ಯಾಕೆ ನೀ ಮೋಸ ಮಾಡ್ಬಿಟ್ಟೆ? ಅಯ್ಯೋ ಪಾಪ ಅವನಿಗೆ ಯಾಕೆ ನೀ ಮೋಸ ಮಾಡ್ಬಿಟ್ಟೆ? ಏ ಭಾವ, ಹೇಳ್ತೀನಿ ಕೇಳೋ. ಏನಯ್ಯ? 3 ಆಣಿ ನೀ ಕೊಟ್ಟು ಕಳಿಸಿದ್ದೆ ಎಲೆ ಭಾವ.
ಕಳಿಸಿದ್ದ ಬ್ರಾಹ್ಮಣನ ಹತ್ರ ಒಂದಾಣಿ ನಾನು ಕತ್ಕೊಂಡೆ ಕಣೋ ಭಾವ. ಆಗಂದ ಕೂಡ್ಲೆ ವೆಂಕಟ ಶೆಟ್ಟರಿಗೆ ಇನ್ನೂ ಕೋಪ ಬಂದ್ಬಿಡ್ತು. ಅಯ್ಯೋ ಆಸ್ಕಾರ ಕೇಳೋ ಮೋಸ್ಕಾರ, ಅಯ್ಯೋ ಆಸ್ಕಾರ ಕೇಳೋ ಮೋಸ್ಕಾರ, ಇಂಥ ಮೋಸದ ಬುದ್ಧಿಯ ಎಲ್ಲಿಂದ ಕಲ್ತ್ಯೋ ಭಾವ, ಕೇಳೋ ಭಾವ, ಅಯ್ಯೋ ನಂಗಪ್ಪ ಕೇಳೋ ಮಂಗಪ್ಪ, ಕೇಳೋ ಮಂಗಪ್ಪ. ಅಯ್ಯೋ ವ್ಯಾಪಾರ ಅನ್ನೋದೇ ಮೋಸ ಭಾವ, ವ್ಯಾಪಾರ ಅನ್ನೋದೇ ಮೋಸ, ಅದಕ್ಕೆ ಕಾಸು ಕೊಟ್ಟಾರೆ ಬರೋದಿಲ್ಲ ದೋಸ. ಮಂಗಪ್ಪ ಕೇಳೋ ನಂಗಪ್ಪ, ಅಯ್ಯೋ ಮಂಗಪ್ಪ ಕೇಳೋ ನಂಗಪ್ಪ. ಏ ತಕಡಿಗೆ ಹಾಕೋದು ಪಟ್ಟು ಭಾವ, ತಕಡಿಗೆ ಹಾಕೋದು ಪಟ್ಟು, ವ್ಯಾಪಾರ ಮಾಡೋವನಿಗೆ ಗೊತ್ತು ಬೆಟ್ಟಿನ ಗುಟ್ಟು ಭಾವ, ಕೇಳೋ ಭಾವ, ಏ ಯಂಕಣ್ಣ ಕೇಳೋ ಮಂಗಣ್ಣ, ಅಯ್ಯೋ ಯಂಕಣ್ಣ ಕೇಳೋ ಮಂಗಣ್ಣ. ಅಲ್ಲ ಶಟ್ರಾಗಿ ನಾ ಹುಟ್ಟಿ ಮೋಸ ಮಾಡಲಿಲ್ಲ ಅಂದ್ರೆ ಬದುಕಕ್ಕಾಗುತ್ತೇನೋ ಭಾವ? ಆಗೋದಿಲ್ಲ. ಹಂಗಾದ್ರೆ ನಿನಗೂ ಅರ್ಧ ಭಾಗ ಕೊಡ್ಲೇಬೇಕು. ಹೌದು ಕಣಯ್ಯ. ಮತ್ತೆ ಏನ್ ಕುಂಬಳಕಾನ ಇಬ್ರು ಹಿಡ್ಕೊಂಡು ಅತ್ತ ಇತ್ತ ಇತ್ತ ಅತ್ತ ಎಳೆದಾಡ್ತಾ ಧುಮ್ಮನಿ ಕೆಳಿಸ್ಬಿಟ್ರು. ಬೆಳಕ್ಕೆ ಕೆಳಕ್ಕೆ ಬಿದ್ದು ಕೂಡಲೇ ಕಾಯಿ ಒಡೆದೋಗಿ ಎರಡೋಳಾಯ್ತು. ಒಳಗಡೆ ಇದ್ದ ಮುತ್ತು ಬಂಗಾರ ನೋಡಿ, ಹಾ ಬಂಗಾರ 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 ಅಂತ ಇಬ್ರು ಬಿದ್ದು ಒದ್ದಾಡ್ತಾ ಇದ್ದಾರೆ. ಆವಾಗ ಬ್ರಾಹ್ಮಣನು ತನ್ನ ಮಡದಿ ಮಕ್ಕಳಿರುವಂತ ಬಳಿಗೆ ಬಂದ ಕೂಡಲೇ ಕನಕ ಭಟ್ಟರ ಮಡದಿ ವಿಮಲಳು ಹೊಡೋಡಿ ಬಂದು ಗಂಡನ ಪಾದಕ್ಕೆ ಶರಣ ಮಾಡಿದ್ರು. ಏನು ಅಂದ್ರೆ ಹೋಗಿ ಇಂದಿಗೆ ಒಂದು ವಾರವಾಯಿತು. ಹೌದು. ಏನಾದ್ರೂ ಮಕ್ಕಳಿಗೆ ಹೊಟ್ಟೆಗೆ ತಂದಿರಿವಿರ? ವಿಮಲಾ ವಿಮಲಾ ಊರೂರು ತಿರುಗಿ ಭಿಕ್ಷವನ್ನು ಬೇಡಿದರೆ ಹೌದು, ಈ ಪಾಪಿ ಮುಖವನ್ನು ನೋಡಿ ಯಾರೂ ಭಿಕ್ಷೆ ಕೊಡಲಿಲ್ಲ. ಅವರವರ ಮನೆ ಬಾಗಿಲು ಹಾಕೊಂಡು ಎಲ್ಲರೂ ಒಳಗಡೆ ಹೋಗುತ್ತಿದ್ದಾರೆ. ಉಜ್ಜಯಿನಿ ನಗರಕ್ಕೆ ಅರಮನೆಯ ರಾಜಬೀದಿಯಲ್ಲಿ ಭಿಕ್ಷವನ್ನು ಬೇಡುತ್ತಿದ್ದಾಗ ವಿಕ್ರಮ ಮಹಾರಾಜರು ನನ್ನನ್ನು ಬರೆ ಹೇಳಿ ಹೌದು ಒಂದು ಬೂದು ಕುಂಬಳಕಾಯಿಯನ್ನು ಕೊಟ್ಟರು. ಆ ಬೂದು ಕುಂಬಳಕಾಯಿಯನ್ನು ಮಕ್ಕಳಿಗೆ ಹೇಗೆ ತಂದು ಕೊಡಲಿ ಎಂದು ಹೌದು ಅದನ್ನ ಶೆಟ್ಟರ ಬೀದಿಯಲ್ಲಿ 5 ಆಣೆಗೆ ಮಾರಿಬಿಟ್ಟೆ. ಅದರಲ್ಲೂ 3 ಆಣೆ ಮೋಸ ಹೋಗಿ 2 ಆಣೆ ತಂದಿದ್ದೀನಿ. ಹೌದು. ನೋಡು ವಿಮಲಾ, ನೋಡು, ನಾವಿನ್ನು ಬದುಕಿರಬಾರದು ವಿಮಲಾ, ನಾವಿನ್ನು ಬದುಕಿರಬಾರದು. ಗಂಡ ಹೆಂಡತಿರು ದುಃಖ ಮಾಡ್ತಿದ್ದರೆ ಮಕ್ಕಳು ಹೊಡೋಡಿ ಬಂದು ಅಪ್ಪ ಅಪ್ಪ ಅನ್ನ 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 ಎಂದು ಮಕ್ಕಳೆಲ್ಲರೂ ತಂದೆನ ತಬ್ಬಿಕೊಂಡು ಹೊಡುತ್ತಿದ್ದರೆ, ಮಕ್ಕಳೇ, ಜನ್ಮ ಕೊಟ್ಟ ಮಕ್ಕಳಿಗೆ ಒಂದು ತುತ್ತ ಅನ್ನ ಕೊಡಲಾಗದಂತ ಕಡುಪಾಪಿ ನಾನ್ರಪ್ಪ, ಕಡುಪಾಪಿ ನಾನು. ಹೌದು. ಯಾವಾಗ ವಿಮಲ ಆ ಗಂಡನ ಪಾದಕ್ಕೆ ಶರಣ ಮಾಡಿ ಹೇಳ್ತಿದ್ದಾಳೆ. ಏನು ಅಂದ್ರೆ, ಮಕ್ಕಳು ಅನ್ನ ಅನ್ನ ಎಂದು ಹೊಳುವುದನ್ನು ಕೇಳಲಾರೆ ಸ್ವಾಮಿ, ಮಕ್ಕಳು ಅನ್ನ ಅನ್ನ ಎಂದು ಅಳುವುದನ್ನು ಕೇಳಲಾರೆ. ಈ ಎತ್ತ ಕರಳು ಕತ್ತರಿಸಿ ಹೋಗುತ್ತಿದೆ ಸ್ವಾಮಿ, ಕತ್ತರಿಸಿ ಹೋಗುತ್ತಿದೆ. ಅಯ್ಯೋ ನೋಡಿ, ಇವಾಗ ನಮ್ಗೆ ಇಷ್ಟೊಂದು ಕಷ್ಟ ಕೊಟ್ಟಿದ್ದಾನೆ ಆ ಶನಿದೇವರು. ಹೌದು. ಆ ಕಾಗವಾಹನ ಕಲಿಪುರುಷ ಮುಂದೆ ನಮಗೆ ಇನ್ಯಾವ ಕಷ್ಟಕ್ಕೆ ಗುರಿ ಮಾಡುವನೋ ಏನೋ. ಮಕ್ಕಳು ಅನ್ನ ಅನ್ನ ಎಂದು ಅಳುವುದನ್ನು ನನ್ನಿಂದ ಕೇಳಲಾರೆ ಸ್ವಾಮಿ. ಹೌದು. ಹಾಗಾದ್ರೆ ಏನು ಮಾಡುವುದು, ಏನು ಮಾಡುವುದು ವಿಮಲಾ ಸ್ವಾಮಿ? ಏನು ಮಾಡುವುದೆಂದರೆ ನಾವಿನ್ನು ಬದುಕಿರುವುದು ಸರಿಯಲ್ಲ. ಹೌದು ದೇವಿ, ಹಾಗಾದ್ರೆ ನಮ್ಮನ್ನ ಸಾಯಿ ಎನ್ನುವೆಯಾ? ಹೌದು ಸ್ವಾಮಿ, ನಡೆ ಹೋಗೋಣ. ನಮ್ಮನ್ನ ಯಾರು ಬೇಡ ಅಂದ್ರು, ಯಾವ ಜನ ಜಾತಿ ದೇವರ ದಿಂಡ್ರು ನಮ್ಮನ್ನ ತಳ್ಳಿದ್ರು, ಆ ಗಂಗಮ್ಮ ನಮ್ಮನ್ನ ಬೇಡ ಅನ್ನೋದಿಲ್ಲ. ಇಲ್ಲ ವಿಮಲಾ, ನಡೆ, ಮಕ್ಕಳನ್ನ ಎತ್ತುಕೋ. ಸರಿ ಸ್ವಾಮಿ. ಉಜ್ಜಯಿನಿ ಕೆರೆಗೆ ಬಿದ್ದು ನಾವು ಪ್ರಾಣವನ್ನು ಬಿಡೋಣ. ಹಾಗಂತೇಳಿ ತನ್ನ ಮಡದಿ ಮಕ್ಕಳನ್ನೆಲ್ಲ ಕರೆದುಕೊಂಡು ಬಡ ಬ್ರಾಹ್ಮಣನಾದಂತ ಕನಕಭಟ್ಟ ಉಜ್ಜಯಿನಿ ಕೆರೆ ಏರಿ ಮೇಲೆ ನಿಂತು ತನ್ನ ಮಡದಿ ಮಕ್ಕಳನ್ನ ತಬ್ಬಿಕೊಂಡು ಗುಳೋ ಅಂತೇಳಿ ದುಃಖ ಮಾಡ್ತಿದ್ದಾನೆ. ಶನಿದೇವ, ಶನಿದೇವ, ಕಾಗವಾಹನ ಕಲಿಪುರುಷ, ಸಾಕು ಮಾಡು ತಂದೆ, ಇಲ್ಲಿಗೆ ನಮ್ಮ ಬದುಕನ್ನು ಸಾಕು ಮಾಡು ನನ್ನಪ್ಪ, ಸಾಕು ಮಾಡು ಅಂತ ಹೇಳಿ ಆ ಮಡದಿ ಮಕ್ಕಳೆಲ್ಲ ಗೋರಿ ಬಾಚಿ ತಬ್ಬಿಕೊಂಡು ಗುಳೋ ಅಂತೇಳಿ ದುಃಖ ಮಾಡ್ತಿದ್ದಾನೆ.
ಬಡವನಾಗಿರಬಾರದು ಈ ಧರೆಯಲ್ಲಿ ಬಡತನ ಬರಬಾರದು ಬಡವನಾಗಿರಬಾರದು ಈ ಧರೆಯಲ್ಲಿ ಬಡತನ ಬರಬಾರದು ಬಡವನಾಗಿ ದೊಡೆ ದೇವಾ ಶನಿದೇವಾ ಬಡವನಾಗಿ ದೊಡೆ ಬಹು ಕಷ್ಟ ಬರುವುದು ಬಡವನಾಗಿ ದೊಡೆ ಬಹು ಕಷ್ಟ ಬರುವುದು ಸಾಕು ಮಾಡಯ್ಯ ಜನ್ಮ ಕಾಗವಾನನೇ ದೇವ ಬಡವನಾಗಿರಬಾರದು ಈ ಧರೆಯಲ್ಲಿ ಬಡತನ ಬರಬಾರದು ಈ ರೀತಿಯಾಗಿ ತನ್ನ ಮಡದಿ ಮಕ್ಕಳನ್ನು ತಬ್ಬಿಕೊಂಡು ಹಾ. ಇನ್ನೇನು ಮಕ್ಕಳನ್ನು ಕೆರೆಗೆ ಎಸಿಬೇಕು ಹೌದು. ಅಷ್ಟರಲ್ಲಿ ವಿಕ್ರಮನ ಮಂತ್ರಿ ಹಾ. ನಾಡನ್ನು ಸುತ್ತಾಡ್ತು ಬರ್ತಾ ಇದ್ದನಲ್ಲ ಸರಿ. ನೋಡಿದ ದುಃಖ ಮಾಡುವಂತ ಬ್ರಾಹ್ಮಣನನ್ನು ಹಾ. ಯಾರಲ್ಲಿ ಏನು? ನಿಲ್ಲಿ ನಿಲ್ಲಿ ಎಂದು ಓಡೋಡಿ ಬಂದು ನೋಡಿದರೆ ಬ್ರಾಹ್ಮಣರೇ ಹಾ. ಮಡದ ಮಕ್ಕಳನ್ನು ಕೆರೆಗೆ ಏಕೆ ಆಹುತಿ ಕೊಡ್ತಿರುವಿರಿ? ಹೇಳಿ. ಮಹಾರಾಜರು ನಿಮ್ಮನ್ನು ಬರೀ ಹೇಳಿ ಕಳಿಸಿದ್ದಾರೆ, ದಯಮಾಡಿಸಿ. ಮಂತ್ರಿಗಳೇ, ಇಷ್ಟು ತಡವಾಗಿ ಬರಲು ಕಾರಣವೇನು? ಹೇಳಿ. ಮಹಾಪ್ರಭು, ನಾನು ನಾಡನೆಲ್ಲ ಸುತ್ತಾಡಿ ಬರ್ತಿರುವಂತ ಸಮಯದಲ್ಲಿ ಹಾ. ನಮ್ಮಿಂದ ಮುತ್ತು ಬಂಗಾರವನ್ನು ಪಡೆದುಕೊಂಡು ಹೋದಂತ ಕನಕ ಭಟ್ಟರು ಹೌದು. ತನ್ನ ಮಡದಿ ಮಕ್ಕಳನ್ನು ಉಜ್ಜಯಿನಿ ಕೆರೆಗೆ ಆಹುತಿ ಕೊಡಲು ಸಿದ್ಧರಾಗಿದ್ದರು. ಹಾ. ಅವರನ್ನ ಕರೆದುಕೊಂಡು ಬರುವುದಿಷ್ಟು ತಡವಾಯಿತು. ಹೌದು. ಏನು, ಅವರು ಎಲ್ಲಿದ್ದಾರೆ? ಹೇಳಿ. ಅವರನ್ನ ಆದಷ್ಟು ಜಾಗೃತಿಯಾಗಿ ಆಸ್ಥಾನಕ್ಕೆ ಬರಮಾಡಿ ಎಂದರು. ಯಾರೋ ವಿಕ್ರಮ ಮಹಾರಾಜರು. ಹೌದು. ಹಾಗೆಂದ ಕೂಡಲೇ ಬ್ರಾಹ್ಮಣ ತನ್ನ ಮಡದಿ ಮಕ್ಕಳ ಸಮೇತರಾಗಿ ಬಂದು ವಿಕ್ರಮನಿಗೆ ಶರಣ ಮಾಡಿದ. ಬ್ರಾಹ್ಮಣರೇ, ನೀವು ಉಜ್ಜಯಿನಿ ಕೆರೆಗೆ ನಿಮ್ಮ ಮಡದಿ ಮಕ್ಕಳನ್ನ ಆಹುತಿ ಕೊಡಲು ಕಾರಣವೇನು? ಹೇಳಿ. ಏನು ಮಾಡಲಿ ಸ್ವಾಮಿ, ಏನು ಮಾಡಲಿ? ಅನೇಕ ದಿನದಿಂದ ಆ ಮಕ್ಕಳಿಗೆ ಹೊಟ್ಟೆ ತುಂಬ ಅನ್ನವಿಲ್ಲ, ಮನೆಗಲು ಮನೆ ಇಲ್ಲ, ಉಡಲು ಬಟ್ಟೆ ಇಲ್ಲದೆ ಬಡತನದ ಬೇಗೆಯಲ್ಲಿ ನೊಂದು ಬೆಂದು ಸಾಯುತ್ತಿದ್ದೇವೆ. ಇನ್ನು ಮುಂದಕ್ಕೆ ಆ ದೇವರು ನಮಗೆ ಏನು ಕಷ್ಟ ಕೊಡುವರೋ ಏನೋ ಕಾಣೆ. ನಾವಿನ್ನು ಬದುಕಿರುವುದು ಸರಿಯಲ್ಲ ಅಂತೇಳಿ ಹಾ. ಉಜ್ಜಯಿನಿ ಕೆರೆಗೆ ಬಂದು ಪ್ರಾಣ ಬಿಡಲು ಸಿದ್ಧವಾಗಿದ್ದು ಮಹಾಸ್ವಾಮಿ, ಹೌದು. ಸಿದ್ಧವಾಗಿದ್ದು. ಸರಿ, ನಾನು ನಿಮಗೆ ಮುತ್ತು ಬಂಗಾರವನ್ನು ಕೊಟ್ಟಿದ್ದವಲ್ಲ, ಅದು ಏನಾಯಿತು? ಹೇಳಿ. ಎಲ್ಲಿ ಕೊಟ್ರಿ ಸ್ವಾಮಿ? ನೀವು ನನಗೆ ಕೊಟ್ಟಿದ್ದು ಬರೀ ಬೂದು ಕುಂಬಳಕಾಯಲ್ಲವೇ? ಹೌದು. ಬ್ರಾಹ್ಮಣರೇ, ಆ ಬೂದು ಕುಂಬಳಕಾಯಿನ ಒಳಗೆ ಮುತ್ತು ಬಂಗಾರವನ್ನು ತುಂಬ ಕೊಟ್ಟಿದ್ವಲ್ಲ, ಅದು ಏನಾಯಿತು? ಹೇಳಿ. ಶಿವ 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 ಶನಿದೇವ, ಕೈಗೆ ಬಂದ ತುತ್ತು ಬಾಯಿಗೆ ಬರದಂತೆ ಹೋಯಿತೆ. ಏನಾಯ್ತು ಮಂತ್ರಿ? ಹೇಳಿ. ಸ್ವಾಮಿ, ನೀವು ಕೊಟ್ಟಿರುವುದು ಬರೀ ಬೂದು ಕುಂಬಳಕಾಯಿ ಎಂದು ತಿಳಿದು ಶೆಟ್ಟರ ಬೀದಿಯಲ್ಲಿ ಅದನ್ನ ಕೇವಲ 5 ಆಣೆಗೆ ಮಾರಿಬಿಟ್ಟೆ. ಹಾ. ಅದರಲ್ಲೂ 3 ಆಣೆ ಮೋಸ ಹೋಗಿ ಕೈಗೆ 2 ಆಣೆ ಸಿಕ್ಕಿತು ಪ್ರಭು, 2 ಆಣೆ ಸಿಕ್ಕಿತು. ಛೇ, ನಿನ್ನಂತಾವನಿಗೆ ಈ ದೇಶ ಕೊಟ್ಟರೂ ವಿಫಲವೇ. ಆಹಾ. ಏನು ಮಾಡಲಿ ಪ್ರಭು, ಏನು ಮಾಡಲಿ? 7 ವರ್ಷಗಳಿಂದ ಆ ನನ್ನಪ್ಪ ಶನಿದೇವ ನನ್ನ ರಾಶಿಗೆ ಬರಲಾಗಿ, ಆಹಾ 7ನೇ ಸನಿಯು ಎಗಲ ಎರಲಾಗಿ, ಅಯ್ಯೋ ದೊರೆಯೇ ಬಡತಾನಕ ಬಡತಾನ ಬಂತಲ್ಲ. ಎಳ್ಳು ದೀಪಕ್ಕೆ ಒಲಿದವನೇ ಶನಿದೇವನೇ, ತುಳಸಿ ಮಾಲೆಗೆ ಒಲಿದವನೇ. ನಮಗೆ ಉಣ್ಣೋದಕ್ಕೆ ಅನ್ನ ನಮಗಿಲ್ಲ, ಅಯ್ಯೋ ದೊರೆಯೇ ಮನಗದಕ್ಕೆ ಮನೆಯೂ ನಮಗಿಲ್ಲ. ಎಳ್ಳು ದೀಪಕ್ಕೆ ಒಲಿದವನೇ ಶನಿದೇವನೇ, ತುಳಸಿ ಮಾಲೆಗೆ ಒಲಿದವನೇ. ಉಡಲು ಬಟ್ಟೆ ನಮಗಿಲ್ಲ ಮಹಾರಾಜನೇ, ನಾಡು ನಾ ತಿರುಗಿ ನಾ ಬಂದೆ. ನನ್ನ ಜನಜಾತಿ ದೂರ ತಳ್ಳಿದರು ಮಹಾರಾಜರೇ, ನನ್ನ ದೇವರ ದಿಂಡ್ರು ಕೈಯ ಬಿಟ್ಟರು. ಎಳ್ಳು ದೀಪಕ್ಕೆ ಒಲಿದವನೇ ಶನಿದೇವನೇ, ತುಳಸಿ ಮಾಲೆಗೆ ಒಲಿದವನೇ.
ದೊರತಾನಕ್ಕೆ ದೊರತಾನ ಬಂತಲ್ಲ. ನಾಡು ನಾಡನ್ನು ತಿರುಗುತ್ತಾ ನಾನು ಬೇಡುತ್ತಾ ಬಂದೆ ಮಾ ಸ್ವಾಮಿ. ಎಳ್ಳೋ ದೀಪಕ್ಕೆ ಒಲಿದವನೇ ಶನಿದೇವನೇ, ತುಳಸಿ ಮಾಲೆಗೆ ಒಲಿದವನೇ. ಮಹಾಪ್ರಭು, ನನ್ನ ಗ್ರಹಗತಿಗಳು ಕೆಟ್ಟಿ ಇಲ್ಲಿಗೆ 7.5 ವರ್ಷಗಳಾಗುತ್ತಿದೆ. ನಾನು 7 ಕೊಪ್ಪರಕ್ಕೆ ದಿವ್ಯ ಭಾಗ್ಯವನ್ನಿಟ್ಟುಕೊಂಡು 106 ಕೈ ಆಳುಗಳ ಕಟ್ಟಿಕೊಂಡು ಹೌದು ಹದ್ದೂರಿಂದ ಬಾಳ್ತಾ ಇದ್ದವನು. ನಿಜ. ರಾಮ ಭಟ್ಟರ ಮಕ್ಕಳು ಕನಕ ಭಟ್ಟ ಎಂದು ಕರೀತಾರೆ ಸ್ವಾಮಿ ನನ್ನನ್ನು. ಇಷ್ಟು ಶ್ರೀ ಸಂಪದ ಭಾಗ್ಯದಲ್ಲಿದ್ದಂತ ನನಗೆ ಶನಿಯು ಎಗಲೇರಿ 7.5 ವರ್ಷವಾಯಿತು. ಅಂದಿನಿಂದ ಇಂದಿನವರೆಗೂ ಉಣ್ಣಲು ಅನ್ನವಿಲ್ಲ, ಉಡಲು ಬಟ್ಟೆ ಇಲ್ಲ, ಮನೆಗೆಲ್ಲ ಮನೆ ಇಲ್ಲ. ಮನೆ ತುಂಬ ಮಕ್ಕಳು ಅಮ್ಮ ಅಮ್ಮ ಅನ್ನ ಅನ್ನುವುದನ್ನು ಕೇಳಲಾರದೆ ನಾವಿನ್ನು ಬದುಕಿರಬಾರದು ಅಂತ ಹೇಳಿ ಉಜ್ಜಯಿನಿ ಕೆರೆಗೆ ಪ್ರಾಣ ಬಿಡಲು ಬಂದ ಮಹಾಸ್ವಾಮಿ. ಹೌದು ಬ್ರಾಹ್ಮಣರೇ, ಭಗವಂತನಾದವನು ಸರ್ವರನ್ನು ಸಮನಾಗಿ ಕಾಣಬೇಕು. ಒಬ್ಬರನ್ನು ನಗಿಸುವುದು ಮತ್ತೊಬ್ಬರನ್ನು ಅಳಿಸುವುದು ಇದು ಯಾವ ಧರ್ಮ? ಸರಿ, ಇದು ಒಂದು ಶನಿ ಕಾಟವೇ? ಹೌದು ಮಹಾಪ್ರಭು. ಮಾನವರ ಜೀವನವು 9 ಗ್ರಹಗಳಿಂದ ಕೂಡಿರುವಂತಹದ್ದು. ಅವರ ಹುಟ್ಟಿದ ಗ್ರಹ ಬಲದಂತೆ ಅವರು ಈ ಕಷ್ಟ ಸುಖಗಳನ್ನು ಅನುಭವಿಸಲೇಬೇಕು ಪ್ರಭು. ಹೌದು ಸರಿ, ನಾಡಿನ ಪ್ರಭುವಾಗಿ ನಾನು ನಾಡಿನ ಪ್ರಜೆಗಳಿಗೆ ಶ್ರೇಯಸ್ಸನ್ನು ಬಯಸಬೇಕಾದ ನಾನು. ಹೌದು. ಆದ್ದರಿಂದ ನಿನ್ನ ಬಡತನ ಏನೇ ಇದ್ರೂ ನನಗೆ ದಾರಿ ನೀಡಿದುಕೊ. ಬೇಡಿ ಬೇಡಿ ಪ್ರಭು, ನೀವು ನಾಳೆ ಆಳುವ ಮಹಾರಾಜರು. ನೀವು ಬಾಳಿದರೆ ನಾಡಿನ ಪ್ರಜೆಗಳು ಬಾಳುವರು. ನಾನು ಬಾಳಿದರೆ ಏನು ಸ್ವಾಮಿ? ಏನೇ ಆಗಲಿ, ಕಾಲಭೈರವನ ಭಕ್ತನಾದ ನಾನು, ಮಹಾಕಾಳಿಯ ವರಪುತ್ರನಾದ ನನಗೆ ನಿನ್ನ ಶನಿಯು ಏನು ತಾನೇ ಮಾಡಬಲ್ಲನು? ನಿನ್ನ ದರಿದ್ರವು ನನಗೆ ದಾರಿ ಎರೆದು ಕೊಡುವಂದ. ಸರಿ. ಆವಾಗ ವಿಕ್ರಮರಾಜನ ಮಾತನ್ನು ಕೇಳಿ ಬ್ರಾಹ್ಮಣ ಆಗ ತುಳಸಿ ಪತ್ರ ಪನ್ನೀರ ತರಿಸಿದ ಬ್ರಾಹ್ಮಣ ಚರಿತ್ರಾವಧಾರೆಯ ಎರೆದಾನು. ಬ್ರಾಹ್ಮಣ ದರಿದ್ರಾವಧಾರೆಯ ಎರಿವಾಗ ಶನಿದೇವನು ಕೋಪದಲ್ಲಿ ಏನೆಂದು ನುಡಿದಾನು. ಎಳ್ಳೋ ದೀಪಕ್ಕೆ ಒಲಿದವನೇ ಶನಿದೇವನೇ, ತುಳಸಿ ಮಾಲೆಗೆ ಒಲಿದವನೇ. ಬ್ರಾಹ್ಮಣ ದರಿದ್ರಾವಧಾರೆಯ ಎರಿವಾಗ ವಿಕ್ರಮರಾಜ ಗಡಗಡನೆ ನಡಗಿ ಬಿದ್ದನು. ಎಡಗಣ್ಣು ಎಡಭುಜವು ಅದರಿತು, ವಿಕ್ರಮನಿಗೆ ಪಲ್ಲಿ ಶಕನವಾಯಿತು. ಎಳ್ಳೋ ದೀಪಕ್ಕೆ ಒಲಿದವನೇ ಶನಿದೇವನೇ, ತುಳಸಿ ಮಾಲೆಗೆ ಒಲಿದವನೇ. ಯಾವಾಗ ವಿಕ್ರಮನಿಗೆ ದರಿದ್ರವನ್ನು ದಾರಿ ಎರೆದು ಕೊಡ್ತಿದ್ದ ಬ್ರಾಹ್ಮಣ, ಆ ಕೂಡಲೇ ವಿಕ್ರಮನಿಗೆ ಎಡಗಣ್ಣು ಎಡಭುಜ ಗಡಗಡ ಗಡಗಡನೆ ಹದರಿ ತಮ್ಮನೆ ಕೆಳಕ್ಕೆ ಬಿದ್ದ. ಬಿದ್ದ ಕೂಡಲೇ ತಾರೆ ಮರದ ಮೇಲೆ ಕೂತಿದಂತ ಶನಿದೇವರು ವಿಕ್ರಮ, ನನ್ನ ಮಹಿಮೆ ಏನೆಂಬುದು ನಿನಗೆ ತೋರಿಸುವನು ನೋಡು ಹಾಗೆಂದು ನಗುತ್ತಾ ಇದ್ದರೆ ವಿಕ್ರಮನ ರಾಶಿಗೆ ಶನಿದೇವರು ಬಂದು ನಿಂತಿದ್ದಾರೆ. ಹೌದು. ಆವಾಗ ವಿಕ್ರಮ ಗಡಗಡನೆ ನಡಗಿ ಬಿದ್ದ. ಆಶ್ಚರ್ಯವಾಣಿಯಾಗಿ ಶನಿದೇವರು ನುಡಿದರು, ವಿಕ್ರಮ, ನಾನು ಯಾರು ಏನು ಎಂಬುದನ್ನು ಇನ್ನು ಮುಂದೆ ತೋರ್ತೇನೆ ನೋಡು ನೋಡು ಹಾಗೆಂದು ಶನಿದೇವರು ಮಾಯವಾದರು. ಇತ್ತ ವಿಕ್ರಮನನ್ನು ಮಂತ್ರಿಯು ಅರಮನೆಗೆ ಕರೆದುಕೊಂಡು ಬರ್ತಿರ್ಬೇಕಾದರೆ, ಮಂತ್ರಿಗಳೇ ಸ್ವಾಮಿ, ಬ್ರಾಹ್ಮಣರು ದರಿದ್ರರ ಧಾರೆ ಎರಿವಾಗ ಯಾವುದೋ ದಿವ್ಯ ಶಕ್ತಿ ನನ್ನೊಳಗೆ ಪ್ರವೇಶ ಮಾಡಿದಂತಾಯಿತು. ಹಾಗೆಂದು ವಿಕ್ರಮನು ತನ್ನ ಮಡದಿ ಮಕ್ಕಳಿರುವ ಬಳಿಗೆ ಬಂದಿದ್ದಾನೆ. ನಿಜ. ಬಂದ ಕೂಡಲೇ ಮಡದಿ ಪ್ರಭಾವತಿ ಕೇಳಿದ, ಸ್ವಾಮಿ ಸ್ವಾಮಿ, ಎಂದೆಂದು ನಿಮ್ಮ ಮುಖ ಚಂದ್ರನ ಕಳಿಯಂತಿತ್ತು ಸ್ವಾಮಿ, ಹಿಂದೇಕೆ ನಗನಿಲ್ಲ ಪ್ರಭುವೇ. ಮಡದಿ ಪ್ರಭಾವತಿ ಕೇಳಲು, ಸ್ವಾಮಿ, ಎಂದೆಂದು ನಿಮ್ಮ ಮುಖ ಸೂರ್ಯ ಚಂದ್ರನಂತೆ ಒಳಿತಿದ್ದ ಕಾರಣವೇನು? ಇಂದು ಕಂದು ಬಣ್ಣವಾಗಿ ದುಃಖ ಮಾಡುತ್ತಿಲ್ಲ ಕಾರಣವೇನು? ಹೇಳು. ಏನೋ ತಿಳಿಯದು ದೇವಿ, ಇಂದೇಕೋ ನನ್ನ ಮನಸ್ಸಿಗೆ ಕಳವಳವಾಗುತ್ತಿದೆ. ಬ್ರಾಹ್ಮಣನ ದರಿದ್ರವನ್ನು ದಾರಿಯಿರಿಸಿಕೊಂಡ ಕೂಡಲೇ ಮನಸ್ಸಿಗೆ ಏಕೋ ಕಳವಳವಾಗುತ್ತಿದೆ. ಹಾಗಂತೇಳಿ ಊಟವನ್ನು ಮಾಡಿ
ತನ್ನ ಮಡದಿ ಪ್ರಭಾವತಿ ಮಧ್ಯದಲ್ಲಿ ತನ್ನ ಮಗನನ್ನು ಮನಗಿಸಿಕೊಂಡು ವಿಕ್ರಮ ಮಹಾರಾಜ ಮನೆಗಿದ್ದಾನೆ. ಮನೆಗಿರುವಂತಹ ಸಮಯದಲ್ಲಿ ವಿಕ್ರಮ ಒಂದು ಕೆಟ್ಟ ಸ್ವಪ್ನವನ್ನು ಕಂಡಿದ್ದಾನೆ. ಏನು ಅಂದರೆ ಮಡದಿ ಮಕ್ಕಳು ದೇಶ ಕೋಶ ಪಟ್ಟ ಪಾಳ್ಯವನ್ನೆಲ್ಲ ತೊರೆದು ಒಂದು ಕಾಡಿನಲ್ಲಿ ಒಂಟಿಯಾಗಿ ತನ್ನ ಮಡದಿ ಮಕ್ಕಳಿಗಾಗಿ ಹಲ್ಲಾಡುವಂತ ಕನಸು ಕಾಣ್ತಾ ಇದ್ದಾನೆ. ಹೌದು. ಯಾವಾಗ ಮನೆಗಿದ್ದ ವಿಕ್ರಮ ಗಾಬರಿಯಾಗಿ ಎದ್ದ ಕೂಡಲೇ ಮಡದಿ ಪ್ರಭಾವತಿ ಎದ್ದು ಕೇಳ್ತಿಲ್ಲ, ಯಾಕೆ ಸ್ವಾಮಿ ಏನಾಯಿತು, ಯಾಕೆ ಬೆವರ್ತಾ ಇದ್ದೀರಿ? ದೇವಿ, ಇಂದು ಎಂದೂ ಕಾಣದಂತ ಒಂದು ಕೆಟ್ಟ ಸ್ವಪ್ನವನ್ನು ಕಂಡೆ. ದೇಶ ಕೋಶ ಪಟ್ಟ ಪಾಳ್ಯ ಮಡದಿ ಮಕ್ಕಳೆಲ್ಲರನ್ನು ತೊರೆದು ಕಾಡಿನಲ್ಲಿ ಹಲದಾಡುವಂತ ಕನಸನ್ನು ಕಂಡೆ. ಹೌದು ಸ್ವಾಮಿ, ಇದೆಲ್ಲ ಆ ಶನಿಯ ಲೀಲೆ ಇರಬಹುದೇನು? ನಡೆಯಿರಿ, ಆ ಶನಿದೇವರನ್ನ ಪ್ರಾರ್ಥನೆ ಮಾಡೋಣ. ಹೌದು. ಆ ಕಾಳಿಯನ್ನು ಕೇಳೋಣ ನಮಗೇನಾಗಿದೆ ಅಂತ ಹೇಳಿ ಸ್ನಾನ ಮಡಿಗಳನ್ನು ಮಾಡಿಕೊಂಡು ವಿಕ್ರಮರಾಜ ತನ್ನ ಮಡದಿ ಪ್ರಭಾವತಿಯು ಕಾಳಿಯ ಗುಡಿಗೆ ಬಂದು ಆ ಮಹಾಕಾಳಿಯನ್ನು ಕುರಿತು ಪೂಜೆ ಮಾಡ್ತಾ ಇದ್ದಾರೆ. ಇಡುಗಾಯನು ಇಟ್ಟು ಒಡೆಗಾಯನು ಒಡೆದು ಎಳನೀರ ಕೋಡಿ ಹರಿದಾವು, ಎಳನೀರ ಕೋಡಿ ಹರಿದಾವು. ಶನಿದೇವಾ ತೋರ ನಿನ್ನ ಪ್ರಭಾವ. ಆಹಾ, ಒಡನೆ ಮಾತಾಡು ಮಹಾಕಾಳಿ ಎಂದು ದುಃಖವ ಮಾಡಿ ವಿಕ್ರಮರಾಜ, ಎಂದು ದುಃಖವ ಮಾಡಿ ವಿಕ್ರಮರಾಜ. ಶನಿದೇವಾ ತೋರ ನಿನ್ನ ಪ್ರಭಾವ. ವಿಕ್ರಮನ ಪೂಜೆಗೆ ಒಲಿದ ಕಾಳಿ ಪ್ರತ್ಯಕ್ಷಳಾಗಿ ಬಂದಳಾಗ, ಪ್ರತ್ಯಕ್ಷಳಾಗಿ ಬಂದಳಾಗ. ಶನಿದೇವಾ ತೋರ ನಿನ್ನ ಪ್ರಭಾವ. ಶನಿದೇವಾ ತೋರ ನಿನ್ನ ಪ್ರಭಾವ. ವಿಕ್ರಮನ ಪೂಜೆಗೆ ಒಲಿದಂತ ಮಹಾಕಾಳಿ ಪ್ರತ್ಯಕ್ಷವಾಗಿ ಬಂದು ನಿಂತು, ತಾಯಿ ಅಂಬಾ ಭವಾನಿ, ಇಂದೇಕೋ ನನ್ನ ಮನಸ್ಸಿಗೆ ತಳಮಳವಾಗುತ್ತಿದೆ, ಎಡಗಣ್ಣು ಎಡಭುಜ ಹದುರುತ್ತಿದೆ, ಏನಾಗಿದೆ ತಾಯಿ? ವಿಕ್ರಮ, ನವಗ್ರಹಗಳಿಗೆ ಮಿಗಿಲಾದವನು ಶನಿ. ಹೌದು. ಆ 7ನೇ ಶನಿಯು ನಿನ್ನ ರಾಶಿಗೆ ಬಂದಿದ್ದಾನೆ. ಬೇಡ ಬೇಡ ಎಂದರು ಬ್ರಾಹ್ಮಣನ ದರಿದ್ರವನ್ನು ನೀನು ಏಕೆ ದಾರಿರಿಸಿಕೊಂಡೆ? ಶನಿಯು ಬಂದ ಮೇಲೆ 7.5 ವರ್ಷಗಳ ಕಾಲ ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. ಇಲ್ಲ. ಆದ್ದರಿಂದ ಅರಮನೆಯಲ್ಲಿ ಶನಿದೇವರನ್ನ ಮೂರ್ತಿಯನ್ನಿಟ್ಟು ಶಾಂತಿಯನ್ನು ಮಾಡಿಸು, ಪೂಜೆಯನ್ನು ಮಾಡಿಸು. ನಿಜ. ಮುಂದೆ ಬರುವ ಶ್ರಾವಣ ಮಾಸದಲ್ಲಿ ನವಗ್ರಹಗಳ ಪೂಜೆಯನ್ನು ಮಾಡಿ ಅನ್ನದಾನ ವಸ್ತ್ರದಾನವನ್ನು ಮಾಡು. ಶನಿಯು ಸ್ವಲ್ಪ ಮಟ್ಟಿಗೆ ಶಾಂತನಾಗುವನೆಂದು. ಆಗಿಂದ ಕೂಡಲೇ ಕಾಳಿಯ ಮಾತನ್ನು ಕೇಳಿದ ವಿಕ್ರಮ ಅರಮನೆಯ ಮೇಲೆ ಢಮ 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 ಢಮನೆ ಡಂಗೂರ ಬಾರಿಸಿತು. ಡಂಗೂರ ಬಾರಿಸಿದ ಕೂಡಲೇ ಏನು ವಿಶೇಷ ಎಂದರೆ ಶ್ರಾವಣ ಮಾಸದಲ್ಲಿ ಅರಮನೆಯಲ್ಲಿ ನವಗ್ರಹಗಳ ಪೂಜೆಗಾಗಿ ಊರಿನ ಪಂಡಿತೋತ್ಮರು, ಬ್ರಾಹ್ಮಣರು, ನಾಡಿನ ಪ್ರಜೆಗಳೆಲ್ಲರೂ ಅರಮನೆಗೆ ಬರ್ತಾ ಇದ್ದಾರೆ. ಹೌದು. ಅವಾಗ ಬ್ರಾಹ್ಮಣರೆಲ್ಲರೂ ಅರಮನೆಗೆ ಯಾವ ರೀತಿ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ, ಹೇಳಿ. ನೀಲಾ ಓಂಕಾರ ಓ ಬಸುವ, ನೀಲಾ ಓಂಕಾರ, ನೀಲಾ ಓಂಕಾರ ಓ ಬಸವ, ನೀಲಾ ಓಂಕಾರ. ಪಾರ್ವತಿ ಪರಮೇಶ ಕಾಯೋ ಶನಿದೇವ, ಪಾರ್ವತಿ ಪರಮೇಶ ಕಾಯೋ ಶನಿದೇವ, ನಿಮಗೆ ವಂದಿಸುವೆ, ನಿಮಗೆ ವಂದಿಸುವೆ. ಕುಂಟಂಬಿಟ್ರೆ ಅರಮನೆಯಲ್ಲಿ ಇವತ್ತು ಬಹಳ ಔತಣ. ಹೌದು. ನವಗ್ರಹಗಳ ಪೂಜೆ ಮಹಾರಾಜರ ಬಳಿ ಕೇಳಿದ್ದಾರೆ, ಬರೋ ಅಲ್ವೇ? ಹೌದು. ನಡೀರಿ ಹೋಗೋಣ. ಆಯ್ತು, ಬನ್ನಿ ಸ್ವಾಮಿ. ಆಹಾ, ನೀಲಾ ಓಂಕಾರ ಓ ಬಸವ, ನೀಲಾ ಓಂಕಾರ. ಪಾರ್ವತಿ ಪರಮೇಶ ಕಾಯೋ ಶನಿದೇವ, ನಿಮಗೆ ವಂದಿಸುವೆ, ನಿಮಗೆ ವಂದಿಸುವೆ. ನೀಲಾ ಓಂಕಾರ ಓ ಬಸವ,
ಕಣ್ರಿ. ಸ್ವಲ್ಪ ಮುಂದೆ ಬನ್ರಿ. ಹಾ. ನೋಡಿ ಆ ಕುಂಟ ಅಂಬಿಟ್ರು ಎಷ್ಟು ಜಲ್ದಿ ಹೋಗ್ತಾವ್ರೆ. ಹೌದು ಕಣ್ರಿ. ಬರ್ತಾ ಇದ್ದೀನಿ ಸ್ವಾಮಿ. ನೀಲ ಓಂಕಾರ ಓ ಬಸವ ನೀಲ ಓಂಕಾರ ನೀಲ ಓಂಕಾರ ಓ ಬಸವ ನೀಲ ಓಂಕಾರ. ಎಲ್ಲ ನಾಡಿನ ಪ್ರಜೆಗಳು ದೊಡ್ಡ ಪಂಡಿತೋತ್ಮರು ಅರಮನೆಯ ರಾಜಸಭೆಯಲ್ಲಿ ಬಂದು ಕೂತಿದ್ದಾರೆ. ಆ ಸ್ಥಾನದಲ್ಲಿ ನಿಜ. ವಿಜೃಂಭಣೆಯಿಂದ ನವಗ್ರಹಗಳ ಪೂಜೆ ಮುಗಿಯಿತು. ಹಾ ಪೂಜೆ ಮುಗಿದ ಕೂಡಲೇ ವಿಕ್ರಮ ಸಿಂಹಾಸನದ ಮೇಲೆ ಬಂದು ಕುಳಿತಿದ್ದಾನೆ. ನಿಜ. ವಿಕ್ರಮ ಸಿಂಹಾಸನದ ಮೇಲೆ ಯಾವ ರೀತಿ ಕುಳಿತಿದ್ದಾನೆಂದರೆ ದೇವೇಂದ್ರನಂತೆ ಕುಳಿತಿದ್ದಾನೆ. ಹಾ ಆವತ್ತು ರಾಜಸಭೆಯು ದೇವಲೋಕದಂತಿದೆ. ಹೌದು. ವಿಕ್ರಮ ಕೇಳಿದ, ಹಾ ನಾಡಿನ ಪ್ರಜೆಗಳೇ, ಇಲ್ಲಿ ಸೇರಿರುವ ಪಂಡಿತೋತ್ಮರೇ, ಬ್ರಾಹ್ಮಣರೇ, ಏನ್ ಸ್ವಾಮಿ? ಇವತ್ತು ಅರಮನೆಯಲ್ಲಿ ನವಗ್ರಹಗಳ ಪೂಜೆಯನ್ನು ಮಾಡಿಸಿ ಹಾ ನಿಮ್ಮೆಲ್ಲರಿಗೂ ಔತಣವನ್ನು ಬಡಿಸಿ ಹಾ ಇರುವ ವಿಚಾರ ಏನು ಅಂದರೆ, ಹೇಳಿ. ನವಗ್ರಹಗಳು ಮಾನವನ ಮೇಲೆ ಯಾವ್ಯಾವ ಗ್ರಹಗಳು ಬಂದಾಗ ಯಾವ್ಯಾವ ರೀತಿ ಪರಿಣಾಮ ಬೀರುತ್ತೆ ಎನ್ನುವ ವಿಚಾರವನ್ನು ಹಾ. ನಾನು ಸಾಂಗವಾಗಿ ತಿಳಿದುಕೊಳ್ಳಬೇಕಾಗಿದೆ. ಹೌದು. ಆದ್ದರಿಂದ ತಾವು ಗ್ರಹಗಳ ಮಹಿಮೆಯನ್ನು ಒಂದೊಂದಾಗಿ ವಿವರವಾಗಿ ತಿಳಿಸಿ ಎಂದರು ವಿಕ್ರಮ ಮಹಾರಾಜ. ಸರಿ ಸ್ವಾಮಿ. ಹಾಗೆಂದ ಕೂಡಲೇ ಬ್ರಾಹ್ಮಣರೊಬ್ಬರು ವಿಕ್ರಮನಿಗೆ ಶರಣ ಮಾಡಿದ್ದು ನಿಂತು ಹಾ. ಗ್ರಹಗಳ ಮಹಿಮೆಯನ್ನು ತಿಳಿಸುತ್ತಿದ್ದಾರೆ. ನಿಜ. ಕೇಳೆ ವಿಕ್ರಮ ಭೂಪ ಗ್ರಹ ಮಹಿಮೆಯ, ಕೇಳೆ ವಿಕ್ರಮ ಭೂಪ. ಕೇಳೆ ವಿಕ್ರಮ ಭೂಪ ಗ್ರಹ ಮಹಿಮೆಯ, ಕೇಳೆ ವಿಕ್ರಮ ಭೂಪ. ಸೂರ್ಯನಾರಾಯಣ ಎಂದು ಗ್ರಹಗಳಿಗೆ ಮಿಗಿಲಾದ ಜೀವರಾಶಿಗಳಿಗೆಲ್ಲ ಚೈತನ್ಯ ನೀಡುತ್ತಿರುವ ರಾಜ ಮಹಾರಾಜರಿಗೆ ಕುಲದೇವನಾಗಿರುವ ಏಳೇಳು ಲೋಕಗಳಿಗೆ ಬೆಳಕನ್ನು ನೀಡುತ್ತಿರುವ ಕೇಳೆ ವಿಕ್ರಮ ಭೂಪ ಗ್ರಹ ಮಹಿಮೆಯ, ಕೇಳೆ ವಿಕ್ರಮ ಭೂಪ. ಆಹಾ ಕೇಳೆ ವಿಕ್ರಮ ಭೂಪ ಗ್ರಹ ಮಹಿಮೆಯ. ಕೇಳೆ ವಿಕ್ರಮ ಭೂಪ. ಮಹಾಪ್ರಭು, ಹಾ ಗ್ರಹಗಳಲ್ಲಿ ಮೊದಲನೆಯವನು ಅತಿ ಶ್ರೇಷ್ಠನು ಸೂರ್ಯನು. ಹೌದು. ಅವನನ್ನು ಸೂರ್ಯನಾರಾಯಣ ಎಂದು ಕರೆಯುವರು. ಹಾ ಲೋಕದ ಮಾನವರಿಗೆ ಮರಗಿಡಗಳಿಗೆ ಚೈತನ್ಯ ಉಂಟು ಮಾಡುವನು. ಓಹೋ. ಕ್ಷತ್ರಿಯರ ಕುಲದೇವನಾಗಿ ಕಾಪಾಡುತ್ತಿರುವನು. ಹಾ. ಏಳೇಳು ಲೋಕವನ್ನು ಬೆಳಗುತ್ತಿರುವನು. ಇಷ್ಟೇ ಅಲ್ಲ ಮಹಾಪ್ರಭು, ಆತನ ಕರುಣೆ ಮಾನವರ ಮೇಲೆ ಬಿದ್ದರೆ, ಹಾ. ಆತನು ರಾಶಿಗೆ ಬಂದರೆ ಮಾನವರು ಯಾವ ರೋಗ ರುಜಿನವಿಲ್ಲದಂತೆ ಸೂರ್ಯನಂತೆ ಆರೋಗ್ಯ ಭಾಗದಿಂದ ತಳತಳನೆ ಒಳೆಯುವರು. ಓಹೋ. ಆಹಾ, ಆಹಾ, ಬಹಳ ಸಂತೋಷವಾಯಿತು. ನಮ್ಮ ಕ್ಷತ್ರಿಯರ ಕುಲದೇವನಾಗಿರುವನೇ ಆ ಸೂರ್ಯನು ಹೌದು ಸ್ವಾಮಿ. ಲೋಕಗಳನ್ನು ಬೆಳಗುತ್ತಿರುವನೇ. ಹೌದು. ನನಗೆ ಬಹಳ ಸಂತೋಷವಾಯಿತು. ಒಮ್ಮೆ ಆ ಸೂರ್ಯ ಗ್ರಹಕ್ಕೆ ವಂದಿಸಿ ಕರ್ಪೂರವನ್ನು ಹಚ್ಚಿ, ಸೂರ್ಯದೇವನಿಗೆ ಗೋವಿಂದ ಗೋವಿಂದ. ಮಂತ್ರಿಗಳೇ, ಸ್ವಾಮಿ. ಸೂರ್ಯ ಗ್ರಹದ ಮಹಿಮೆ ಕೇಳಿ ನನಗೆ ಬಹಳ ಸಂತೋಷವಾಯಿತು. ಚಂದ್ರಗ್ರಹದ ಮಹಿಮೆಯನ್ನು ತಿಳಿಸುವರಾಗಿ